ಗುಡ್ ಮಾರ್ನಿಂಗ್ ಆಲ್. ನಾನು ಅಂಬರೀಶ್ ಪೋತ್ನಾಳ್. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1223 ಆಗುತ್ತೆ ಮತ್ತು ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026, ಕರ್ನಾಟಕ ಎಕನಾಮಿಕ್ ಸರ್ವೆ 2026, ಚಾಪ್ಟರ್ 11 ಪಾರ್ಟ್ 2 ಆಗುತ್ತೆ. ಮಾನವಾಭಿವೃದ್ಧಿ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಅಂತ. ಸೊ ಸಾಕಷ್ಟು MCQಗಳ ಮುಖಾಂತರ ಮತ್ತು ಸಾಕಷ್ಟು PYQಗಳ ಮುಖಾಂತರ ಇವತ್ತು ಈ ಒಂದು ಅಧ್ಯಾಯದ 2ನೇ ಭಾಗವನ್ನು ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನಾವು ಕ್ಲಾಸ್ ನಂಬರ್ 1 to 2 ಅಲ್ಲಿ ಇದೇ ಮಾನವಾಭಿವೃದ್ಧಿ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಅಂತಕ್ಕಂಥ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ 11ನೇ ಅಧ್ಯಾಯವನ್ನು ನೋಡಿದ್ವಿ. ಚಾಪ್ಟರ್ 11 ಪಾರ್ಟ್ 1 ಆಗಿತ್ತು, ಈಗ ಪಾರ್ಟ್ 2 ಆಗುತ್ತೆ. ಇದೇ ರೀತಿಯಾಗಿ ಚಾಪ್ಟರ್ 10 ಅನ್ನು ಕೂಡ, ಅಂದರೆ ಆರ್ಥಿಕ ಮೂಲಭೂತ ಸೌಕರ್ಯಗಳು, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, ಆರ್ಥಿಕ ಮೂಲಭೂತ ಸೌಕರ್ಯಗಳು, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತಕ್ಕಂಥ 10ನೇ ಅಧ್ಯಾಯವನ್ನು 2 ಭಾಗಗಳಲ್ಲಿ ನೋಡಿದ್ವಿ. ಕ್ಲಾಸ್ ನಂಬರ್ 1202 ಮತ್ತು 1203ರಲ್ಲಿ. ಅದೇ ರೀತಿಯಾಗಿ ಚಾಪ್ಟರ್ 9ಕ್ಕೆ ಹೋದರೆ ಕೌಶಲ್ಯ, ಉದ್ಯಮಶೀಲತೆ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ, ಸ್ಕಿಲ್ ಎಂಟರ್ಪ್ರಿನರ್ಶಿಪ್ ಅಂಡ್ ಲೇಬರ್ ಎಂಪ್ಲಾಯ್ಮೆಂಟ್ ಅಂತ ಇದನ್ನು ಕೂಡ 2 ಕ್ಲಾಸ್ಗಳಲ್ಲಿ ನೋಡಿದ್ವಿ. ಕ್ಲಾಸ್ ನಂಬರ್ 1194, ಕ್ಲಾಸ್ ನಂಬರ್ 1195. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026ರ 9ನೇ ಅಧ್ಯಾಯವನ್ನು 2 ಭಾಗಗಳಲ್ಲಿ. ಅದೇ ರೀತಿಯಾಗಿ 8ನೇ ಅಧ್ಯಾಯವಾಗಿರ್ತಕ್ಕಂತಹ ಕೈಗಾರಿಕೆಗಳು, ಇಂಡಸ್ಟ್ರಿ ಇನ್ ಕರ್ನಾಟಕ, ಕ್ಲಾಸ್ ನಂಬರ್ 1191, ಕ್ಲಾಸ್ ನಂಬರ್ 1192. ಅದೇ ರೀತಿಯಾಗಿ ಚಾಪ್ಟರ್ 7 ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಸಾಕಷ್ಟು ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೋಸ್ಕರ ಅಧ್ಯಾಯ 7 ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಹಾಗೂ ಪರಿಸರ, ನ್ಯಾಚುರಲ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್, ಚಾಪ್ಟರ್ 7ಅನ್ನು 4 ಭಾಗಗಳಲ್ಲಿ, ಪಾರ್ಟ್ 1 ಕ್ಲಾಸ್ ನಂಬರ್ 1176, ಪಾರ್ಟ್ 2 ಕ್ಲಾಸ್ ನಂಬರ್ 1179, ಕ್ಲಾಸ್ 3 ಅಂದರೆ ಪಾರ್ಟ್ 3 ಕ್ಲಾಸ್ ನಂಬರ್ 1182 ಮತ್ತು ಪಾರ್ಟ್ 4 ಕ್ಲಾಸ್ ನಂಬರ್ 1183. ನೋಡಿ, ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕರ್ನಾಟಕದ ನೈಸರ್ಗಿಕ ಸಂಪನ್ಮೂಲಗಳು ಯಾವ್ಯಾವಿದ್ದಾವೆ, ಕರ್ನಾಟಕದಲ್ಲಿರ್ತಕ್ಕಂಥ ನದಿ ವ್ಯವಸ್ಥೆಗಳು ಯಾವ್ಯಾವಿದ್ದಾವೆ, ಕರ್ನಾಟಕದಲ್ಲಿರ್ತಕ್ಕಂಥ ಜಲಪಾತಗಳು, ಆಣೆಕಟ್ಟುಗಳು, ಜಲಾಶಯಗಳು ಮತ್ತು ಪರಿಸರ ಸಂಬಂಧಿ ಸಮಸ್ಯೆಗಳೇನಿದ್ದಾವೆ, ಕರ್ನಾಟಕದ ಅರಣ್ಯ ಇಲಾಖೆ ತಂದಿರತಕ್ಕಂಥ ವಿವಿಧ ಯೋಜನೆಗಳೇನೇನು, ಯಾವ್ಯಾವ ಪರಿಸರ ಸಂಬಂಧಿ ಸಮಸ್ಯೆಗಳು ಸುದ್ದಿಯಲ್ಲಿರ್ತಕ್ಕಂಥವು, ಈಗ ಅವೆಲ್ಲವುಗಳನ್ನು ಕೂಡ ನಮ್ಮ ಆರ್ಥಿಕ ಸಮೀಕ್ಷೆಯನ್ನು ರೆಫರ್ ಮಾಡಿ ಪ್ರಸ್ತುತ ಸುದ್ದಿಯಲ್ಲಿರ್ತಕ್ಕಂಥ ವಿಚಾರಗಳೆಲ್ಲವನ್ನು ಒಂದೇ ಕಡೆ ತಂದು ಕೊಟ್ಟಿರ್ತಕ್ಕಂಥ 4 ಪಾರ್ಟ್ಗಳಿದ್ದಾವೆ. ಯಾರಿಗೆ ಪೇಷನ್ಸ್ ಇದೆ ಅವರು ಮಾತ್ರ ನೋಡ್ಬೋದು. KS ಓದ್ತಾ ಇರ್ತಕ್ಕಂಥವ್ರಿಗೆ ನಿಮಗೆ ಗೊತ್ತಿದೆ ಬಜೆಟ್ ಎಕನಾಮಿಕ್ ಸರ್ವೆಯಿಂದ ಎಷ್ಟು ಪ್ರಶ್ನೆಗಳು ಬರ್ತವೆ ಅಂತ. ಸೊ ಅವೆಲ್ಲವುಗಳಿಗೂ ಕೂಡ ಪೂರಕವಾಗಿರ್ತಕ್ಕಂಥ ಒಂದು ಪಾಠಗಳನ್ನು ಮಾಡಿದ್ದೀವಿ. ಇನ್ನು ಚಾಪ್ಟರ್ 1 ಕ್ಲಾಸ್ ನಂಬರ್ 1121, 1122 ಅಲ್ಲಿ ಚಾಪ್ಟರ್ 1 ಆಗಿರ್ತಕ್ಕಂಥ ರಾಜ್ಯ ಆದಾಯ, ಬೆಲೆಗಳು ಹಾಗೂ ಹಣದುಬ್ಬರ, ಸ್ಟೇಟ್ ಇನ್ಕಮ್ ಪ್ರೈಸಸ್ ಅಂಡ್ ಇನ್ಫ್ಲೇಷನ್ ಅಂತ, ಇದು ಕರ್ನಾಟಕ ಆರ್ಥಿಕ ಸಮೀಕ್ಷೆಯ 1ನೇ ಅಧ್ಯಾಯವನ್ನು 2 ಭಾಗಗಳಲ್ಲಿ, 2ನೇ ಅಧ್ಯಾಯವನ್ನು ಕೂಡ 2 ಭಾಗಗಳಲ್ಲಿ, ವಿತ್ತೀಯ ಅಭಿವೃದ್ಧಿ ಹಾಗೂ ರಾಜ್ಯ ಹಣಕಾಸು, ಫಿಸ್ಕಲ್ ಡೆವಲಪ್ಮೆಂಟ್ ಅಂಡ್ ಸ್ಟೇಟ್ ಫಿನಾನ್ಸಸ್ ಅಂತ ಈ ಒಂದು ಚಾಪ್ಟರ್ 2ಅನ್ನು ನಾವು ಕ್ಲಾಸ್ ನಂಬರ್ 1123 ಮತ್ತು ಕ್ಲಾಸ್ ನಂಬರ್ 1124ಅಲ್ಲಿ, ಅದೇ ರೀತಿಯಾಗಿ ಕ್ಲಾಸ್ ನಂಬರ್ 1125, 1126, 1127ಗಳನ್ನು ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026 3ನೇ ಅಧ್ಯಾಯದ ಮೇಲೆ ಡಿಸ್ಕಷನ್ ಮಾಡಿದ್ವಿ. ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕ್ಸ್ಪೋರ್ಟ್ಸ್, ಹೂಡಿಕೆ ಮತ್ತು ರಫ್ತುಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ಹೂಡಿಕೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ, FDI ಎಷ್ಟು ಹರಿದು ಬಂದಿದೆ, ರಫ್ತು ಕರ್ನಾಟಕದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಹೆಚ್ಚಿದೆ, ದೇಶಕ್ಕೆ ಹೋಲಿಸಿಕೊಂಡಾಗ ನಮ್ಮ ಕರ್ನಾಟಕದ ಒಟ್ಟಾರೆ ಸಾಫ್ಟ್ವೇರ್ ರಫ್ತಿನ ಪ್ರಮಾಣ ಎಷ್ಟಿದೆ, ಎಲೆಕ್ಟ್ರಾನಿಕ್ ಗೂಡ್ಸ್, ಹೀಗೆ ಹಲವಾರು ವಿಚಾರ ಇದ್ದಾವೆ, ಹೋಗಿ ನೋಡಿ. ಇನ್ನು 4ನೇ ಅಧ್ಯಾಯವಾಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್, ಇದನ್ನು ನಾವು ಚಾಪ್ಟರ್ 4 ಏನಿದೆ ಪಾರ್ಟ್ 1ಅನ್ನು ಕ್ಲಾಸ್ ನಂಬರ್ 1144ಅಲ್ಲಿ, ಪಾರ್ಟ್ 2ಅನ್ನು ಕ್ಲಾಸ್ ನಂಬರ್ 1145ಅಲ್ಲಿ. ಇನ್ನು ಚಾಪ್ಟರ್ 5ಕ್ಕೆ ಹೋದರೆ ನಗರಾಭಿವೃದ್ಧಿ, ಅರ್ಬನ್ ಡೆವಲಪ್ಮೆಂಟ್, ಅಗೇನ್ ಪಾರ್ಟ್ 1 ಪಾರ್ಟ್ 2 ಮಾತಾಡಿದ್ದೀವಿ, ಕ್ಲಾಸ್ ನಂಬರ್ 1146, ಕ್ಲಾಸ್ ನಂಬರ್ 1147. ಚಾಪ್ಟರ್ 6ಗೆ ಹೋದರೆ ಕೃಷಿ ಮತ್ತು ಆಹಾರ ನಿರ್ವಹಣೆ, ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಮ್ಯಾನೇಜ್ಮೆಂಟ್, ಕ್ಲಾಸ್ ನಂಬರ್ 1148 ಪಾರ್ಟ್ 1, 1149 ಪಾರ್ಟ್ 2, 1150 ಪಾರ್ಟ್ 3. ಹೀಗೆ ಇಡೀ ನಮ್ಮ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ 11 ಅಧ್ಯಾಯಗಳನ್ನು ಇವತ್ತು ಮುಗಿಸ್ತಾ ಇದ್ದೀವಿ. ಒಂದೊಂದು ಚಾಪ್ಟ್ರಲ್ಲಿ ಮಿನಿಮಮ್ 2 ಪಾಠಗಳನ್ನು ನೋಡಿದ್ದೀವಿ. ಒಂದೊಂದು ಕಡೆ 3 ನೋಡಿದ್ದೀವಿ, ಒಂದೊಂದು ಕಡೆ 4 ನೋಡಿದ್ದೀವಿ. 11 ಚಾಪ್ಟರ್ ಅಂದರೆ ಇಂಟು 2 ಮಾಡಿದರೆ 22 ವಿಡಿಯೋ ಆಗೋಯ್ತು. ಪ್ಲಸ್ ಇಲ್ಲೇ ನೀವೇ ನೋಡ್ತಾ ಇದ್ದೀರಿ ಚಾಪ್ಟರ್ 6 ಅಲ್ಲಿ +1 ಆಗ್ತಾ ಇದೆ ಎಕ್ಸ್ಟ್ರಾ.
ಚಾಪ್ಟರ್ 7ಅಲ್ಲಿ +2 ಮಾಡಿದ್ದೀವಿ, ಇನ್ನೊಂದು ಕಡೆ ಎಲ್ಲೋ 3 ಮಾಡಿದ್ದೀವಿ ಚಾಪ್ಟರ್ 3ಯಲ್ಲಿ. ಹೀಗೆ ಮಿನಿಮಮ್ ಒಂದು 25ರಿಂದ 26 ವೀಡಿಯೋಸ್ ಈಗಲೇ ಆಗೋಗಿದ್ದಾವೆ. ಅಂದರೆ ಒಂದು 20 ಗಂಟೆಗಳ ಡಿಸ್ಕಷನ್ ಇರಬಹುದು ಕೂಡ. ಇನ್ನೂ 2 ಚಾಪ್ಟರ್ ಬ್ಯಾಲೆನ್ಸ್ ಇದೆ, ಚಾಪ್ಟರ್ 12 ಆ್ಯಂಡ್ ಚಾಪ್ಟರ್ 13. ಅವು ಸ್ವಲ್ಪ ಚಿಕ್ಕ ಚಾಪ್ಟರ್ ಆಗ್ತವೆ, ಅದನ್ನು ಕೂಡ ಆದಷ್ಟು ಬೇಗ ಮುಗಿಸ್ಕೊಡ್ತಕ್ಕಂಥ ಪ್ರಯತ್ನ. ಒಟ್ಟಾರೆ ಇವುಗಳೆಲ್ಲ PDF ಈಗ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋ ನೋಡಿ, PDF ರೆಫರ್ ಮಾಡಿ, PYQಗಳನ್ನು ತಂದಿದ್ದೀವಿ. ಈ ಎಲ್ಲ 25 ವಿಡಿಯೋದಲ್ಲಿ ಎಷ್ಟು PYQ ತಂದಿರಬಹುದು? 100 PYQಗಳು, MCQಗಳು ಕೂಡ 100 MCQಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ಎಷ್ಟೆಲ್ಲ ಎಫರ್ಟ್ ಇದೆ. ಕನ್ನಡ ಮತ್ತು ಇಂಗ್ಲೀಷನ್ನು ಕೂಡ ಎರಡನ್ನೂ ತಂದಿರ್ತಕ್ಕಂಥದ್ದು. ಕೇವಲ ಬರೀ ಕನ್ನಡ ಅಷ್ಟೇ ಅಲ್ಲ, ಇಂಗ್ಲೀಷ್ ಅಷ್ಟೇ ಅಲ್ಲ, ಎರಡನ್ನೂ ಮಿಕ್ಸ್ ಮಾಡಿ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಎಷ್ಟು ಎಫರ್ಟ್ ಹಾಕಿರ್ಬೋದು ನೀವೇ ಯೋಚನೆ ಮಾಡಿ. ಇಷ್ಟು ಹೇಳ್ತಾ ಬನ್ನಿ ಹಾಗಾದರೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಚಾಪ್ಟರ್ 11 ಪಾರ್ಟ್ 2 ಆಗುತ್ತೆ. ಸೊ ನಾನು ಅಮರೇಶ್ ಪೋತ್ನಾಳ್, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಯಾರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಇದರ PDFಗಳನ್ನು, ಸೊ ಅದರ ಲಿಂಕ್ಗಳನ್ನು, ನಾವು ಒಂದಷ್ಟು ಬೇರೆ ಬೇರೆ ನೋಟಿಫಿಕೇಷನ್ಗಳಾಗಿರ್ಬೋದು, ಇನ್ನಿತರ ಮಾಹಿತಿಗಳನ್ನು ನಮ್ಮ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿದ್ದೀನಿ. ಸೊ ನೋಡ್ಬೋದು, ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ. ಸೊ ಮೊದಲ ಬಾರಿಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇವತ್ತು KSಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಅವ್ರಿಗೆ ಗೊತ್ತಾಗಿರುತ್ತೆ ಇವಾಗ ಎಕನಾಮಿಕ್ ಸರ್ವೆ ಬಜೆಟಿಂದ ಸಾಕಷ್ಟು ಪ್ರಶ್ನೆಗಳು ಬರ್ತವೆ, ಕರೆಂಟ್ ಅಫೇರ್ಸಿಂದ 70ರಿಂದ 80 ಪ್ರಶ್ನೆಗಳು ಬರ್ತವೆ. ಅಮರೇಶ್ ಪೋತ್ನಾಳ್ ಸರ್ ಕ್ಲಾಸಸ್ ನೋಡಬೇಕಂತ ಬಂದಿರ್ತಾರೆ. ಅವ್ರು ಏನು ಓದಿದ್ದಾರೆ, ಅವ್ರು ಏನು ಕೆಲಸ ಮಾಡಿದ್ದಾರೆ, ಅವ್ರು ಯಾವ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ ಅಂತಕ್ಕಂಥ ಕುತೂಹಲ ಇದ್ದೇ ಇರುತ್ತೆ. ಆ ಕುತೂಹಲಕ್ಕೆ ಸೊ ಇಲ್ಲಿ ಡೀಟೇಲ್ ಕೊಟ್ಟಿದ್ದೀನಿ, ನೋಡಿ. ಸೊ ಒಂದಷ್ಟು ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ. ಸೊ ಇದಕ್ಕೆ ತಕ್ಕಂತೆ ಪರಿಚಯಕ್ಕೆ ಕ್ವಾಲಿಫಿಕೇಷನ್ ತಕ್ಕಂತೆ ಸಾವಿರಾರು ಪಾಠಗಳಿದ್ದಾವೆ, ನೋಡಿ ನಿಮ್ಮ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಸಕ್ಸಸ್ ಆಗಿ ಸೆಲೆಕ್ಷನ್ ಲಿಸ್ಟಲ್ಲಿ ಬಂದು ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ಆಶಿಸ್ತಾ, ಸೊ ನಮ್ಮ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26 ಅಧ್ಯಾಯ 11 ಮಾನವಾಭಿವೃದ್ಧಿ ಅಥವಾ ಇಂಗ್ಲೀಷಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇದರ ಈಗ ಎರಡನೇ ಭಾಗದ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 7. ಈ 7ರವರೆಗೆ ಅಂದರೆ 6ರವರೆಗಿನ ಪ್ರಶ್ನೆಗಳನ್ನು ನೀವು ಪಾರ್ಟ್ 1ನಲ್ಲಿ ನೋಡ್ಬೋದು. ಈಗ ನಾವು ಮುಂದುವರಿಯುತ್ತಾ 7ನೇ ಪ್ರಶ್ನೆ ಕಡೆ ಹೋಗೋಣ. 2024-25 ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕದ ಒಟ್ಟಾರೆ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತು? ಇವನ್ 25-26 ಪ್ರಕಾರ ಕೂಡ ಅದೇ ಆಗುತ್ತೆ. ಯಾಕಂದರೆ ಇನ್ನು ಸೆನ್ಸಸ್ ಡೇಟಾ ಬಂದಿಲ್ಲ. ಹಳೆಯ ಡೇಟಾ ಏನಿದೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. 2011ರ ಸೆನ್ಸಸ್ ಏನಿದೆ, ಈಗ 2027ಕ್ಕೆ ಮತ್ತೊಂದು ಸೆನ್ಸಸ್ ಡೀಟೇಲ್ಸ್ ಬರುತ್ತೆ, ಅವಾಗ ಅಪ್ಡೇಟ್ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಸೆನ್ಸಸ್ ಮೇಲೆ ಪ್ರಶ್ನೆಗಳು ಬರ್ತಾನೇ ಇದ್ದಾವೆ. ಸೊ ಒಂದು ಎಕ್ಸಾಂಪಲ್, ಒಂದು MCQನ ತೆಗೆದುಕೊಂಡು ಈಗ ನಾವು ಬೇರೆ ಬೇರೆ ಡೀಟೇಲ್ಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ. ಎಷ್ಟಿದೆ ಕರ್ನಾಟಕದ ಒಟ್ಟಾರೆ ಸಾಕ್ಷರತಾ ಪ್ರಮಾಣ ಅಂದರೆ 75.36%. ನಿಮ್ಗೆ ಗೊತ್ತಿರ್ಬೋದು, ನಾವು ಸೆನ್ಸಸ್ ಮೇಲೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀವಿ. ಕ್ಲಾಸ್ ನಂಬರ್ 3ನೋ 4 ಇರಬೇಕು, ಹೋಗಿ ನೋಡಿ. ಇವತ್ತು ಕ್ಲಾಸ್ ನಂಬರ್ 1 to 2, 3 ಕಡೆ ಬಂದಿದ್ದೀವಿ. ಸೊ ಅಲ್ಲಿಂದ ಇಲ್ಲಿಗೆ ದೊಡ್ಡ ಜರ್ನಿ ಆಗಿದೆ. 84ನೇ ಪ್ರಶ್ನೆಯಲ್ಲಿ ಕೇಳಿದರೆ 2015 ಪ್ರಿಲಿಮ್ಸಲ್ಲಿ 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಸರಾಸರಿ ಸಾಕ್ಷರತಾ ದರ ಶೇಕಡಾವಾರು ಎಷ್ಟಿದೆ ಅಂತ ಕೇಳಿದ್ರು. 75.36% ಇದೆ. ಸೊ ಇಷ್ಟು ತಿಳ್ಕೊಂಡು ಈಗ ನಾವು ಒಂದಷ್ಟು ಅನಾಲಿಸಿಸನ್ನು ಮಾಡ್ಕೊಳ್ತೇವೆ. ಸೊ ಕರ್ನಾಟಕದಲ್ಲಿ ಒಟ್ಟಾರೆ ಸಾಕ್ಷರತಾ ಪ್ರಮಾಣ ಇವತ್ತು 75.36 ಅಂತ ಇದೆ. ಆದರೆ ಮಹಿಳೆಯರ ಸಾಕ್ಷರತಾ ಪ್ರಮಾಣ ಎಷ್ಟಿದೆ? 68.08. ಪುರುಷರ ಸಾಕ್ಷರತಾ ಪ್ರಮಾಣ 82.47. ನಾನು ಆವ್ರೇಜ್ ಮಾಡಿದಾಗ 75.36% ಇವತ್ತು ನಮ್ಮ ಕರ್ನಾಟಕದಲ್ಲಿ ಲಿಟ್ರಸಿ ರೇಟ್ ಇದೆ. 2001ಕ್ಕೆ ಹೋಲಿಸ್ಕೊಂಡ್ರೆ ಯಾವ ರೀತಿಯ ಏರಿಕೆಯನ್ನು ಕಂಡಿದ್ದೀವಿ ಅಂತ ನೋಡ್ಬೋದು. ಒಂದು, ಕರ್ನಾಟಕ ರಾಜ್ಯದಲ್ಲಿ ಸಾಕ್ಷರತಾ ಪ್ರಮಾಣ 2001ರಿಂದ 2011ರ ದಶಕದಲ್ಲಿ ಸಾಕ್ಷರತೆಯ ಬೆಳವಣಿಗೆಯ ವಿಮರ್ಶೆಯು ಕರ್ನಾಟಕವು ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಅಂತ ತೋರಿಸ್ತಾ ಇದೆ. ಒಟ್ಟಾರೆಯಾಗಿ ಭಾರತದಲ್ಲಿ 74.04% ಪಾಪ್ಯುಲೇಷನ್ನು ಸಾಕ್ಷರತೆಯನ್ನು ಹೊಂದಿದ್ರೆ ಕರ್ನಾಟಕವು ಭಾರತಕ್ಕೆ ಹೋಲಿಸಿದರೆ ಹೆಚ್ಚಿಗೆನೇ ಇದೆ. 75.60, ಒಂದು ಸ್ವಲ್ಪ ಹೆಚ್ಚಿಗೆ ಇದೆ. 75.36 ಅನ್ಬೋದು. ಒಟ್ಟಾರೆ ಒಂದು ನಂಬರ್ ಆ ಕಡೆ ಈ ಕಡೆ ಆಗುತ್ತೆ ತರಬೇಕಾದ್ರೆ.
ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟಿದೆ, ನಗರ ಪ್ರದೇಶದಲ್ಲಿ ಎಷ್ಟಿದೆ? ಕರ್ನಾಟಕದಲ್ಲಿ 68.86 ಗ್ರಾಮೀಣ ಪ್ರದೇಶದಲ್ಲಿ, 86.21. ಆಗ ನೋಡ್ಕೊಂಡ್ರೆ ಇನ್ನು ಪುರುಷರು ಮತ್ತು ಮಹಿಳೆಯರ ಪ್ರಮಾಣ ಕೂಡ ನೋಡಬೇಕಾಗುತ್ತೆ. 82.85, 68.13 ಪುರುಷ ಮತ್ತು ಮಹಿಳೆಯರು ಕ್ರಮವಾಗಿ. ಎರಡರಲ್ಲೂ ಕೂಡ ನೀವು ಭಾರತದ ಒಟ್ಟಾರೆ ಪುರುಷರ ಪ್ರಮಾಣ ತೆಗೆದುಕೊಳ್ಳಿ ಅಥವಾ ಭಾರತದ ಮಹಿಳೆಯರ ಪ್ರಮಾಣ ತೆಗೆದುಕೊಂಡ್ರೂ ಕೂಡ, ಅಥವಾ ಭಾರತದ ಒಟ್ಟಾರೆ ಸಾಕ್ಷರತಾ ಪ್ರಮಾಣವನ್ನು ತೆಗೆದುಕೊಂಡ್ರೂ ಕೂಡ ಕರ್ನಾಟಕ ಮೂರರಲ್ಲೂ ಕೂಡ ಹೆಚ್ಚಿಗೆನೇ ಇದೆ. ಹೇಳಿಕೆಗಳ ಮುಖಾಂತರ ಕೊಡ್ತಾರೆ. ಕರ್ನಾಟಕದ ಗ್ರಾಮೀಣ ಪ್ರದೇಶದ ಅಥವಾ ಕರ್ನಾಟಕದ ಪುರುಷರ ಸಾಕ್ಷರತಾ ಪ್ರಮಾಣವು ದೇಶದ ಪುರುಷರ ಸಾಕ್ಷರತಾ ಪ್ರಮಾಣಕ್ಕಿಂತ ಕಡಿಮೆ ಇದೆ ಅಂತ ಕೊಡ್ತಾರೆ, ಹೆಚ್ಚಿಗೆ ಇದೆ ಆ್ಯಕ್ಚುಲಿ. ಈ ಥರ ಹೇಳಿಕೆಗಳು ಬರ್ತವೆ ಮುಂದೆ ಅಂತ ಸ್ವಲ್ಪ ಒಂದು ಐಡಿಯಾ ಇರಲಿ ಅನ್ನೋ ಉದ್ದೇಶ. ಇನ್ನು ಪ್ರಾಥಮಿಕ ಶಿಕ್ಷಣದ ಕಡೆ ಹೋಗೋಣ. ನಮಗೆ ಗೊತ್ತಿದೆ ಸಂವಿಧಾನದ ಪರಿಚ್ಛೇದ 21A ಪ್ರಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮಾಡಿದ್ದಾರೆ. ಅದನ್ನು ಎಲ್ಲ ರಾಜ್ಯಗಳು ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಎಲ್ಲೆಲ್ಲಿ ಸ್ಕೂಲ್ಗಳು ಇರಬೇಕು, ಎಷ್ಟು ಜನಸಂಖ್ಯೆಗೊಂದು ಶಾಲೆ ಇರಬೇಕು ಅಂತಕ್ಕಂಥ ಒಂದು ಅಂಶವನ್ನು ಇಟ್ಕೊಂಡು ಇವತ್ತು ಸರ್ಕಾರದಲ್ಲಿ ಹಲವಾರು ರೀತಿಯ ಶಾಲೆಗಳನ್ನು ತರ್ತಾ ಇದ್ದಾರೆ. ಇತ್ತೀಚೆಗೆ KPS ಶಾಲೆಗಳನ್ನು ಕೂಡ ತಂದಿದ್ರು. ರಾಜ್ಯವು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ 100 ಜನಸಂಖ್ಯೆಗಿಂತ ಹೆಚ್ಚಿಗೆ ಜನಸಂಖ್ಯೆ ಮತ್ತು 10ಕ್ಕಿಂತ ಹೆಚ್ಚಿನ ಮಕ್ಕಳ ಸಂಖ್ಯೆ ಇರತಕ್ಕಂಥ ಜನವಸತಿಗಳಿಗೆ ಹೊಸ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭಿಸುವ ಕಾರ್ಯನೀತಿಯನ್ನು ಹೊಂದಿದೆ. 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳನ್ನು, ಪ್ರತಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರೌಢಶಾಲೆಗಳನ್ನು ಒದಗಿಸುವ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಹಾಗಾದರೆ ಕರ್ನಾಟಕದಲ್ಲಿರ್ತಕ್ಕಂಥ ಶಾಲೆಗಳ ಸಂಖ್ಯೆಯನ್ನು ನೋಡಿದ್ರೆ ಒಟ್ಟಾರೆಯಲ್ಲಿ 70,392 ಶಾಲೆಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಅದರಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗಳು 21,000ಕ್ಕೂ ಹೆಚ್ಚಿದ್ರೆ ಹಿರಿಯ ಪ್ರಾಥಮಿಕ ಶಾಲೆಗಳು ಹತ್ತತ್ರ 30,000 ಇದ್ದಾವೆ. ಒಟ್ಟು ಪ್ರಾಥಮಿಕ ಶಾಲೆಗಳು 51,000ಕ್ಕಿಂತ ಹೆಚ್ಚಿದ್ರೆ ಪ್ರೌಢಶಾಲೆಗಳ ಸಂಖ್ಯೆ 19,000 ಇದೆ. ಒಟ್ಟಾರೆಯಾಗಿ 70,000ಕ್ಕಿಂತ ಹೆಚ್ಚಿನ ಶಾಲೆಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ಹೊಂದಿದೆ. ಇನ್ನು ಶಾಲೆ ಬಿಟ್ಟ ಮಕ್ಕಳ ಪ್ರಮಾಣವನ್ನು ತಗ್ಗಿಸೋದಕ್ಕೋಸ್ಕರ ಹಿಂದೆ ಒಂದು ಕ್ರೈಟೀರಿಯಾವನ್ನು ಮಾಡ್ಕೊಂಡಿದ್ರು. 60 ದಿನ ಆ ಮಗು ಶಾಲೆ ಬಿಟ್ಟರೆ ಆ ಮಗುವನ್ನು ಶಾಲೆ ಬಿಟ್ಟ ಒಂದು ಕ್ಯಾಟಗರಿಯಲ್ಲಿ ಸೇರಿಸ್ಕೊಂಡು ಆ ಮಗುವಿನ ಪೋಷಕರ ಹತ್ರ ಹೋಗಿ ಮನೆಗೆ ಹೋಗಿ ಅವ್ರನ್ನ ಸರಿಯಾದ ಕಾರಣವನ್ನು ನೀಡಿ ಮತ್ತೆ ಶಾಲೆ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಈಗ ಆಗಿಲ್ಲ. 60 ದಿನ ಕಾಯ ಅವಶ್ಯಕತೆ ಇಲ್ಲ. 7 ದಿನ ಆ ಮಗು ಶಾಲೆಗೆ ಬರದೇ ಹೋದರೆ ಸಾಕು, ಆ ಮಗುವನ್ನು ಮನೆಗೆ ಕರ್ಕೊಂಡು ಬರ್ತಕ್ಕಂತಹ ಒಂದು ಕ್ರಮವನ್ನು ಇವತ್ತು ಸರ್ಕಾರ ತೆಗೆದುಕೊಳ್ಳುತ್ತೆ. ಶಾಲೆಯಿಂದ ಹೊರಗುಳಿದ ಮಕ್ಕಳ ಶಾಲೆ ಬಿಟ್ಟ ಅವಧಿಯನ್ನು 60 ದಿವಸದ ಬದಲಾಗಿ 7 ದಿವಸಗಳೆಂದು ಪರಿಗಣಿಸಲಾಗಿದೆ. ಮಕ್ಕಳು ಗೈರು ಹಾಜರಾಗದಂತೆ ತಡೆಯಲು ಮತ್ತು ನಿರಂತರವಾಗಿ ಶಾಲೆಗೆ ಬರುವಂತೆ ಮಾಡಲು ಶಿಕ್ಷಣ ಸಂಯೋಜಕರನ್ನು ಹಾಜರಾತಿ ಪ್ರಾಧಿಕಾರವನ್ನಾಗಿ ನೇಮಿಸಲಾಗಿದೆ. ಶಾಲೆಗೆ ನಿರಂತರವಾಗಿ 7 ದಿವಸಕ್ಕಿಂತ ಹೆಚ್ಚು ಗೈರು ಹಾಜರಾದಲ್ಲಿ ಆ ಶಿಕ್ಷಣ ಸಂಯೋಜಕರು ಆ ಮಕ್ಕಳ ಮನೆಗೆ ಭೇಟಿ ನೀಡಿ ಪೋಷಕರ ಮನವೊಲಿಸಿ ಆ ಮಕ್ಕಳನ್ನು ಮತ್ತೆ ಶಾಲೆಗೆ ತರ್ತಕ್ಕಂಥ ಒಂದು ಯೋಜನೆಯನ್ನು ಸರ್ಕಾರ ತರ್ತಾ ಇದೆ. ಎಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ಸಾಕ್ಷರತಾ ಪ್ರಮಾಣ ಹೆಚ್ಚಾಗೋದಕ್ಕೆ ಕಾರಣಗಳಾಗ್ತಾ ಇದೆ. ಇದು ಕೇವಲ ನಾವು MCQಗಳ ಮುಖಾಂತರ ಅಷ್ಟೇ ಅಲ್ಲ. ನಾಳೆ ನೀವು KS ಎಕ್ಸಾಮಲ್ಲಿ ಪ್ರಿಲಿಮ್ಸ್ ಪೇಪರ್ ಬಂದಾಗ, ಅದು ಮೇನ್ಸ್ ಪೇಪರ್ ಬಂದಾಗ ಅಲ್ಲಿ ಜನರಲ್ ಸ್ಟಡೀಸಲ್ಲಿ ಬರೆಯೋದಕ್ಕೆ ಇವೆಲ್ಲವೂ ಕೂಡ ಅನುಕೂಲ ಆಗುತ್ತೆ. ಹಲವಾರು ಯೋಜನೆಗಳಿದ್ದಾವೆ ಕರ್ನಾಟಕದ. ನಾನು ಎಲ್ಲವನ್ನು ಹೇಳಕ್ಕೆ ಹೋಗಲ್ಲ. ಹೇಗಿದ್ರು ನಾನು PDF ಕೊಡ್ತೀನಲ್ವ, ಅವಾಗ ನೀವೇ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಓದ್ಕೊಳ್ಳಿ. ನಲಿ ಕಲಿ ಅಂತಕ್ಕಂಥ ಯೋಜನೆ ಇದೆ. ಇದರಲ್ಲಿ ಬೋಧನಾ ಆಧಾರಿತ, ಚಟುವಟಿಕೆ ಆಧಾರಿತ ಕಲಿಕಾ ಪದ್ಧತಿ ಆಗುತ್ತೆ. 1ರಿಂದ 3ನೇ ತರಗತಿಗಳಲ್ಲಿ ಇದನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತೆ. ನಲಿ ಕಲಿ ಯೋಜನೆ ಮತ್ತು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯಗಳು. ಕೇಂದ್ರ ಸರ್ಕಾರವು 2004ರಲ್ಲಿ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ KGBV ಸ್ಥಾಪನೆಯನ್ನು ವಿಶೇಷ ಯೋಜನೆಯಾಗಿ ಪ್ರಾರಂಭಿಸಿತು. ಇದನ್ನು ಸರ್ವ ಶಿಕ್ಷಣ ಅಭಿಯಾನದಡಿಯಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸಲು ಜಾರಿಗೊಳಿಸಲಾಗಿದೆ. ಈಗ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಹೆಚ್ಚಿಸಲು ಸರ್ಕಾರ ತಂದಿರತಕ್ಕಂಥ ಕ್ರಮಗಳು ಏನೇನು ಅಂದರೆ, ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ಗಳು, ಅದೇ ರೀತಿಯಲ್ಲಿ ಕಸ್ತೂರ್ಬಾ ಗಾಂಧಿ ಸ್ಕೂಲ್ಗಳು ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರದ ಅನುದಾನದಡಿಯಲ್ಲಿ ತರ್ತಾ ಇದ್ದಾವೆ. ಅದು ಕರ್ನಾಟಕದಲ್ಲಿ ಎಷ್ಟಿದ್ದಾವೆ, ಎಷ್ಟು ಎನ್ರೋಲ್ ಆಗಿದ್ದಾವೆ ಅಂತಕ್ಕಂಥ ಮಾಹಿತಿ ಇದೆ. ನಮಗೆ ಅಷ್ಟು ಡೀಟೇಲ್ ಆಗಿ ಬೇಕಾಗಿಲ್ಲ, ಒಟ್ಟಲ್ಲಿ ಒಂದು ಐಡಿಯಾ ಇರಲಿ. ಇನ್ನು ಸೆಕೆಂಡ್ರಿ ಎಜುಕೇಷನ್ ಬಗ್ಗೆ ಕೊಡ್ತಾ ಇದ್ದಾರೆ, ಎಷ್ಟು ದಾಖಲೆ ಆಗಿದೆ, ಹುಡುಗರು ಎಷ್ಟು ಓದ್ತಾ ಇದ್ದಾರೆ ಅಂತಕ್ಕಂಥ. ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಏನಿದು?
ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಇವತ್ತು ಶಿಕ್ಷಣ ಸಚಿವಾಲಯ ಅಂತ ಮರುನಾಮಕರಣಗೊಂಡಿದೆ. ಈ ಒಂದು ಭಾರತ ಸರ್ಕಾರದ ಸಚಿವಾಲಯವು ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಎಂಬ ನೂತನ ಯೋಜನೆಯನ್ನು ಪ್ರಾರಂಭಿಸಲಾಗಿದ್ದು, ಮಾರ್ಗಸೂಚಿಯ ಪ್ರಕಾರ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಆಸಕ್ತಿಗಳಿಗೆ ಅನುಗುಣವಾಗಿ ವೃತ್ತಿ ಶಿಕ್ಷಣದ ವಿಷಯಗಳನ್ನು ಇವತ್ತು ಆ್ಯಡ್ ಮಾಡ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಮಾತ್ರ ಇದರಲ್ಲಿ ಭಾಗವಹಿಸಬಹುದು. 9ರಿಂದ 12ನೇ ತರಗತಿವರೆಯ ನಂತರ ಯಾವ ರೀತಿಯ ಒಂದು ಏನೇನು ಓದಬೇಕು ಅಂತಕ್ಕಂಥ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್. ಶಿಕ್ಷಣ ಕಿರಣ. ಇಲ್ಲಿ ಏನಾಗುತ್ತೆ, ಹಲವಾರು ಯೋಜನೆಗಳು ಬಂದಿದ್ದಾವೆ. ಮುಂದೆ ಹೇಳ್ತಾ ಹೋಗ್ತೀನಿ ನಾನು. ಓದು ಕರ್ನಾಟಕ, ಗಣಿತ ಗಣಕ, ಶಿಕ್ಷಣ ಕಿರಣ, ಮರು ಸಿಂಚನ, ಅಥವಾ ಈ ಬ್ಯಾಗ್ಲೆಸ್ ಡೇಗೋಸ್ಕರನೇ ಇನ್ನೊಂದು ಯಾವುದೋ ಒಂದು ಕಾರ್ಯಕ್ರಮ ಇದೆ, ಸಂಭ್ರಮ ಶನಿವಾರ ಅಂತ. ಇಂಥವೆಲ್ಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮುಂದೆ ಹೇಳ್ತಾ ಹೋಗ್ತೀನಿ. ಆದರೂ ಕೂಡ ಇವೇನು ಇಂಪಾರ್ಟೆಂಟ್ ಅಲ್ಲ, ಸ್ವಲ್ಪ ಮಾಹಿತಿ ಕೊಟ್ಟು ನಿಮಗೆ ಇನ್ನೂ ಹೆಚ್ಚಿಗೆ ಓದಿ ಅಂತ ಹೇಳೋ ಪ್ರಯತ್ನ. ಏನಿದು ಶಿಕ್ಷಣ ಕಿರಣ? ವಿದ್ಯಾರ್ಥಿಗಳ ಸಾಧನೆಯ ಜಾಡು ಹಿಡಿಯುವಿಕೆ ತಂತ್ರಾಂಶವಾಗುತ್ತೆ. ಶಿಕ್ಷಣ ಕಿರಣ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್. ಅಂದರೆ ಒಂದು ಮಗು ಬಂದು ಶಾಲೆಗೆ ಸೇರಿದ ನಂತರ, ದಾಖಲಾದ ನಂತರ ಆತನ ಇಡೀ ಜರ್ನಿಯನ್ನು ನಾವು ಟ್ರ್ಯಾಕ್ ಮಾಡಬೇಕು. ಬೇರೆ ಸ್ಕೂಲ್ಗೆ ಹೋದ್ನ, ಯಾವ ಸ್ಕೂಲ್ಗೆ ಹೋದ, ಏನು ಫಲಿತಾಂಶವನ್ನು ತೆಗೆದುಕೊಂಡಿದ್ದಾನೆ, ಶಾಲೆ ಬಿಟ್ಟನ, ಯಾಕೆ ಬಿಟ್ಟನ, ಏನು ಮಾಡ್ತಾ ಇದ್ದಾನೆ, ಈ ರೀತಿಯಾಗಿ. ಓಕೆ, ಸೊ ಶಿಕ್ಷಣ ಕಿರಣ ವಿದ್ಯಾರ್ಥಿಗಳ ಸಾಧನೆಯ ಜಾಡು ಹಿಡಿಯುವಿಕೆಯ ಒಂದು ತಂತ್ರಾಂಶವಾಗಿದೆ. ಶಾಲೆಗೆ ದಾಖಲಾದ ಪ್ರತಿ ವಿದ್ಯಾರ್ಥಿಗೆ ನಿಗದಿತ ಗುರುತನ್ನು ನೀಡುವ ಮುಖಾಂತರ ಹೆಸರು, ಶಾಲೆಗೆ ಬರುವಿಕೆ, ಶೈಕ್ಷಣಿಕ ಸಾಧನೆ, ಉತ್ತೀರ್ಣತೆ, ವರ್ಗಾವಣೆ, ಶಾಲೆಯಿಂದ ಹೊರಗುಳಿಯುವುದನ್ನು ಗುರುತಿಸುವಿಕೆ ಮುಂತಾದ ವಿದ್ಯಾರ್ಥಿಯ ನಿಗದಿತ ದತ್ತಾಂಶವನ್ನು ಸಂಗ್ರಹಿಸುವುದಾಗಿದ್ದು, ರಾಜ್ಯದ ಎಲ್ಲ ಶಾಲೆಗಳಲ್ಲಿ ದಾಖಲಾಗಿರುವ 1 ಕೋಟಿ ಮಕ್ಕಳ ದತ್ತಾಂಶವನ್ನು ಇದರಲ್ಲಿ ಸಂಗ್ರಹಿಸಲಾಗಿದೆ. ಶಿಕ್ಷಣ ಕಿರಣ. ಮತ್ತು DSRT ಬಗ್ಗೆ ಅಂತೂ ಗೊತ್ತೇ ಇದೆ, ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ಟೆಕ್ಸ್ಟ್ ಬುಕ್ಗಳನ್ನು ಓದಿರ್ತೀರ. ಒಟ್ಟಾರೆಯಾಗಿ ರಾಜ್ಯದಲ್ಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿನ ವಿಜ್ಞಾನ ಕಾರ್ಯಕ್ರಮಗಳ ಉತ್ತೇಜನ, ಶಾಲಾ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು, ಶಾಲಾ ಶಿಕ್ಷಣದಲ್ಲಿ ಪಾಂಡಿತ್ಯಪೂರ್ಣ ನಾಯಕತ್ವವನ್ನು ಬೆಳೆಸುವ ಗುರಿಯೊಂದಿಗೆ ಈ ಒಂದು ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಉಪಯೋಗ ಆಗ್ತಕ್ಕಂಥ ಹಲವಾರು ಕಾರ್ಯಗಳಲ್ಲಿ ನಮ್ಮ ರಾಜ್ಯ ಶಿಕ್ಷಣ ಸಂಶೋಧನಾ ತರಬೇತಿ ಇಲಾಖೆ DSCRT ಕೆಲಸ ಮಾಡ್ತಾ ಇದೆ. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ಇದರ ಕಚೇರಿಯನ್ನು ನೀವು ನೋಡಿರ್ಬೋದು. ಗಣಿತ ಗಣಕ ತರಬೇತಿ, ಗಣಿತ ಗಣಕ ಟ್ರೈನಿಂಗ್. ಇದು ಕೂಡ ವಿದ್ಯಾರ್ಥಿಗಳಿಗೆ ಗಣಿತದ ಬಗ್ಗೆ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಟೀಚರ್ಗಳಿಗೂ ಕೂಡ ಇದರಲ್ಲಿ ಟ್ರೈನಿಂಗನ್ನು ಕೊಡ್ತಾ ಇದ್ದಾರಂತೆ, ಗಣಿತ ಗಣಕ ತರಬೇತಿ. ಅದಕ್ಕೋಸ್ಕರ ನಾವು ನಮ್ಮ ಕರ್ನಾಟಕದ ಬಜೆಟ್ 2025 ಸಿದ್ದರಾಮಯ್ಯನವರ 16ನೇ ಬಜೆಟಲ್ಲಿ ಏನು ಘೋಷಣೆ ಆಗಿತ್ತು ಈ ಒಂದು ಸ್ಕೀಮ್ ಅಥವಾ ಯೋಜನೆ, ಅದ್ರ ಬಗ್ಗೆ ಮಾತಾಡಿದ್ವಿ. ಕರ್ನಾಟಕ ಬಜೆಟ್ 2025-26 ಪ್ರಕಾರ ಕರ್ನಾಟಕದಲ್ಲಿ ಕಲಿಕೆಯ ಫಲಿತಾಂಶಗಳನ್ನು ಸುಧಾರಿಸುವ ಉಪಕ್ರಮಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಕಲಿಕಾ ಚಿಲುಮೆ, ಗಣಿತ ಗಣಕ, ಓದು ಕರ್ನಾಟಕ, ಈ 3 ಸ್ಕೀಮ್ಗಳ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿ ಆ ಬಜೆಟನ್ನು ನಾವು ಓದಿದ್ವಿ. ಏನಿದೆ ಕಲಿಕಾ ಚಿಲುಮೆ? ಫಸ್ಟ್ ಇಲ್ಲಿ ನಾವು ಮತ್ತೆ ಹೇಳಿಕೆಗಳನ್ನ ತಿಳ್ಕೊಳ್ಳೋದು ಬೇಡ, 2-3 ಸರಿ ಇದೆ ಒಂದಂಗೆ. ಮೊದಲನೇ ಹೇಳಿಕೆ ತಪ್ಪಂತೆ. ಯಾಕಂದರೆ ಕಲಿಕಾ ಚಿಲುಮೆ 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಆನಂದದಾಯಕವಾಗಿಸುವ ಗುರಿಯನ್ನು ಹೊಂದಿದೆ ಅಂದರೆ ತಪ್ಪಾಗುತ್ತೆ. ಕಲಿಕಾ ಚಿಲುಮೆ ಇರತಕ್ಕಂಥದ್ದು 1ರಿಂದ 5ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಸಂತಸದಾಯಕ ಕಲಿಕೆ ಅನುಭವ. ಹಾಗಾಗಿ ಸ್ವಲ್ಪ 1ರಿಂದ 5ನೇ ತರಗತಿ ಅಂತ ನೆನ್ಪಿಟ್ಟಿರಿ. ಇಲ್ಲಿ 6ರಿಂದ 8 ಅಂತೇಳಿ ತಪ್ಪು ಕೊಟ್ಟು ನಿಮ್ಮನ್ನು ಎಚ್ಚರಿಸ್ತಕ್ಕಂಥ ಪ್ರಯತ್ನ, ಅರ್ಥ ಮಾಡ್ಕೊಳ್ರಿ. ಇನ್ನು 2ನೇದು ಕರೆಕ್ಟ್ ಆಗಿದೆ. ಗಣಿತ ಗಣಕ ಬುನಾದಿ ಗಣಿತ ಕೌಶಲ್ಯಗಳಿಗೆ ದೂರವಾಣಿ ಆಧಾರಿತ ಬೋಧನೆಯನ್ನು ಒದಗಿಸುತ್ತದೆ. ಅಂದರೆ ಟೀಚರ್ಗಳು ಫೋನ್ ಬೇಸ್ಡ್ ಕಲಿಕೆಯನ್ನು ಕಲಿಸ್ತಕ್ಕಂಥದ್ದು. ಮಕ್ಕಳಿಗೆ ಫೋನ್ ಮುಖಾಂತರ ಏನಾದರೂ ಗಣಿತದ ಡೌಟ್ಗಳಿದ್ದಾಗ ಕ್ಲಿಯರ್ ಮಾಡ್ತಕ್ಕಂಥ ಒಂದು ಗಣಿತ ಗಣಕ ಬುನಾದಿ ಗಣಿತ ಕೌಶಲ್ಯ ಅಂತ ಕೊಟ್ಟಿದ್ದಾರೆ. ಇನ್ನು ಓದು ಕರ್ನಾಟಕ ಅಂದ್ರೆ ಏನು? 4ರಿಂದ 5ನೇ ತರಗತಿ ವಿದ್ಯಾರ್ಥಿಗಳ ಬುನಾದಿ ಸಾಕ್ಷರತೆ ಮೇಲೆ ಕೇಂದ್ರೀಕರಿಸಿದೆ. ಫೌಂಡೇಶನಲ್ ಲಿಟ್ರಸಿ 4th and 5th ಸ್ಟೂಡೆಂಟ್ಸ್. ಗಣಿತ ಗಣಕ ಕಾರ್ಯಕ್ರಮದಡಿ 3ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಫೋನ್ ಮೂಲಕ ವೈಯಕ್ತಿಕ ಬೋಧನೆಯೊಂದಿಗೆ ಬುನಾದಿ ಗಣಿತ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿ ರಾಜ್ಯಾದ್ಯಂತ ವಿಸ್ತರಿಸುವುದು. ಮೋಸ್ಟ್ಲಿ ಟೀಚರ್ಗಳು ಫೋನ್ ಮಾಡಿ ಸಾಲ್ವ್ ಮಾಡ್ತಕ್ಕಂಥದ್ದು ಅಲ್ಲ ಅನಿಸುತ್ತೆ.
ವಿದ್ಯಾರ್ಥಿಗಳು ಫೋನ್ ಮುಖಾಂತರ ಈ ಒಂದು ಗಣಿತದ ತರಗತಿಗಳನ್ನು ವೀಕ್ಷಣೆ ಮಾಡ್ಬೋದು ಅಂತ ಗೊತ್ತಾಗ್ತಾ ಇದೆ. ಯಾವುದಾದ್ರೂ ಫೌಂಡೇಶನಲ್ ಕಾನ್ಸೆಪ್ಟ್ ಇರುತ್ತೆ, ಈಗ HCF, LCM ಅಥವಾ ಇಂಥ ಕಾನ್ಸೆಪ್ಟ್ಗಳು ಅರ್ಥ ಆಗಿರಲ್ಲ ಅವ್ರಿಗೆ. ಈ ಗಣಿತ ಕೌಶಲ್ಯಗಳನ್ನು ವಿಡಿಯೋ ಮುಖಾಂತರ ರೆಡಿ ಮಾಡಿ ವಿದ್ಯಾರ್ಥಿಗಳಿಗೆ ತಿಳಿಸ್ತಕ್ಕಂಥದ್ದು. ಒಟ್ಟಿನಲ್ಲಿ ಯೋಜನೆ ಅಂತೂ ಇದೆ ಗಣಿತ ಗಣಕ. ಇನ್ನು ಓದು ಕರ್ನಾಟಕ ಯೋಜನೆ ಏನು? 4ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಇನ್ನು ಮರುಸಿಂಚನ 6ರಿಂದ 7ನೇ ತರಗತಿ ಸಾಹಿತ್ಯ ರಚನೆ, ಮರುಸಿಂಚನ 8ರಿಂದ 9ನೇ ತರಗತಿ ಸಾಹಿತ್ಯ ರಚನೆ, ಮರುಸಿಂಚನ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ತರ್ತಾ ಇದ್ದಾರೆ. ಆ ಮೂಲಕ ಒಂದಷ್ಟು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮೋಸ್ಟ್ಲಿ ಶಾಲೆ ಬಿಟ್ಟಂಥ ವಿದ್ಯಾರ್ಥಿಗಳಿರ್ಬೇಕು, ಮುಂದೆ ಇದೆ ನಾನು ಹೇಳ್ತೀನಿ. ಇದ್ರ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು, ಫಸ್ಟ್ ನೋಡಿ ಆನಂತರ ಅದ್ರ ಬಗ್ಗೆ ಎಕ್ಸ್ಟ್ರಾ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಕ್ಲಾಸ್ ನಂಬರ್ 1172 ಇತ್ತೀಚೆಗೆ 2026 ಇದೇ ಜೂಲೈ ಜಸ್ಟ್ ಕಳೆದ ತಿಂಗಳು KE ನಡೆಸಿರ್ತಕ್ಕಂಥ KSSIDC BWSSB ಗ್ರೂಪ್ A and B ಎಕ್ಸಾಮಲ್ಲಿ ನಾನ್-HK GK ಪೇಪರಲ್ಲಿ 28 ಕರೆಂಟ್ ಅಫೇರ್ಸ್ ಬಂದಿದ್ವು. ಒಂದು ಪ್ರಶ್ನೆ ಇತ್ತು, ಏನಂತಿತ್ತು, 2025-26ರಲ್ಲಿ ಮರುಸಿಂಚನ ಕಾರ್ಯಕ್ರಮವನ್ನು ಈ ಕೆಳಗಿನ ವಿದ್ಯಾರ್ಥಿಗಳಿಗಾಗಿ ಜಾರಿಗೊಳಿಸಲಾಯಿತು. 6ರಿಂದ 10ನೇ ತರಗತಿಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಮರುಸಿಂಚನ. A Marusinchana program being implemented for Kannada medium students grades 6 to 10 in all government schools. Marusinchana training is currently provided to teachers ಮತ್ತು ವಿದ್ಯಾರ್ಥಿಗಳಿಗೆ. ಈ ಒಂದು ಮರುಸಿಂಚನ ಅಂತಕ್ಕಂಥ ಕಾರ್ಯಕ್ರಮವನ್ನು 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಯಾರು ಓದ್ತಾ ಇದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಭಿಯಾನದ ಅಡಿಯಲ್ಲಿ ಮರುಸಿಂಚನ ಕಾರ್ಯಕ್ರಮವನ್ನು ಜಾರಿಗೊಳಿಸ್ತಾ ಇದ್ದಾರೆ. ಎಕ್ಸಾಮಲ್ಲಿ ಈ ರೀತಿಯಾಗಿ ಪ್ರಶ್ನೆ ಬರ್ತಾ ಇದೆ ನೋಡ್ಕೊಳ್ಳಿ. ಮರುಸಿಂಚನ ನಮ್ಮ ಕರ್ನಾಟಕ ಬಜೆಟ್ 2025ರಲ್ಲಿ ಇದನ್ನು ಮಾತಾಡಿದ್ದೀವಿ ನೋಡಿ. 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುವತ್ತ ಮರುಸಿಂಚನ ಗಮನ ಹರಿಸಿದೆ. ಮರುಸಿಂಚನ ಯಾವ ರೀತಿಯಾಗಿ ಪ್ರಶ್ನೆ ಬರ್ತಾ ಇದೆ, ಇಂಥವೆಲ್ಲ ನಮ್ಮ ನ್ಯೂಸ್ ಪೇಪರಲ್ಲಿ ಇರಲ್ಲ, ಎಲ್ಲೂ ಕೇಳಲ್ಲ. ಇವೆಲ್ಲ ಎಕನಾಮಿಕ್ ಸರ್ವೆ ಬಜೆಟಲ್ಲಿ ಬಂದಿರತಕ್ಕಂಥ ವಿಚಾರಗಳಾಗ್ತವೆ. ನಾವು ಮೇಲ್ಮೇಲೆ ಬಜೆಟ್ ಎಕನಾಮಿಕ್ ಸರ್ವೆ ನೋಡಿದರೆ ಸಾಧ್ಯ ಇಲ್ಲ ತಿಳ್ಕೊಳ್ಳೋಕೆ. ಕಲಿಕಾ ದೀಪ, ಜ್ಞಾನ ಸೇತು ಇಂಥವೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತವೆ. ಕಲಿಕಾ ದೀಪ 2000 ಶಾಲೆಗಳಲ್ಲಿ ಕನ್ನಡ, ಇಂಗ್ಲಿಷ್, ಗಣಿತವನ್ನು ಕಲಿಸಲು ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅನ್ನು ಬಳಸ್ತಕ್ಕಂಥದ್ದು ಮಕ್ಕಳಿಗೆ ಕನ್ನಡ, ಇಂಗ್ಲಿಷ್, ಮ್ಯಾಥ್ಸನ್ನು ಕಲಿಸತಕ್ಕಂಥ. ಜ್ಞಾನ ಸೇತು ವಿಜ್ಞಾನ ಮತ್ತು ಗಣಿತದ ನಾವೀನ್ಯತೆಗಾಗಿ ಖಾನ್ ಅಕಾಡೆಮಿಯೊಂದಿಗೆ ಸಹಯೋಗವನ್ನು ಹೊಂದಿದೆ. ಜ್ಞಾನ ಸೇತು. ಹಾಗಾದರೆ ಕಲಿಕಾ ದೀಪ, ಜ್ಞಾನ ಸೇತು, ಮರುಸಿಂಚನ ಎಲ್ಲಿ ಡಿಸ್ಕಷನ್ ಮಾಡಿದ್ದೀವಿ? ಕ್ಲಾಸ್ ನಂಬರ್ 761 ಕರ್ನಾಟಕ ಬಜೆಟ್ 2025 ಪಾರ್ಟ್ 3ಯಲ್ಲಿ. ಮತ್ತೆ ಇಲ್ಲಿ ಹೇಳಕ್ಕೆ ಹೋಗಲ್ಲ, ನಾನು ಆಲ್ರೆಡಿ ಹೇಳಿದೀವಲ್ಲ, ಹೋಗಿ ನೋಡಬೇಕು. ಬಜೆಟನ್ನು ನೋಡಿ, 2025 ಬಜೆಟ್ ನೋಡಿ, 2026 ಬಜೆಟ್ ನೋಡಿ. ಎಕ್ಸಾಮಲ್ಲಿ 2025 ಬಜೆಟಲ್ಲಿ ಮಾತಾಡಿದ್ದು ಮತ್ತು ಮೊನ್ನೆ 2026 ಎಕ್ಸಾಮಲ್ಲಿ ಕೇಳಿದಾರಲ್ವ ಮರುಸಿಂಚನ ನೋಡಿ, ಈ ಥರ ಕೇಳ್ತಾರೆ. ರೆಡಿಯಾಗಿ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನು ಆತ್ಮವಿಶ್ವಾಸದಿಂದ ಓದಲು ಮತ್ತು ಗಣಿತದ ಆರಂಭಿಕ ಸಾಮರ್ಥ್ಯಗಳನ್ನು ಗಳಿಸಲು ಏಕ್ ಸ್ಟೆಪ್ ಸಂಸ್ಥೆಯ ಸಹಯೋಗದೊಂದಿಗೆ AI ಆಧಾರಿತ ಕಲಿಕಾ ದೀಪ ಕಾರ್ಯಕ್ರಮವನ್ನು ಕರ್ನಾಟಕದ 2000 ಶಾಲೆಗಳಿಗೆ ವಿಸ್ತರಿಸಲಾಗುವುದು. ಕಲಿಕಾ ದೀಪ ಆಯಿತು, ಏಕ್ ಸ್ಟೆಪ್ ಸಂಸ್ಥೆ ಕನ್ನಡ ಆಂಗ್ಲ ಭಾಷೆಯನ್ನು ಓದಲು ಮತ್ತು ಗಣಿತದ ಆರಂಭಿಕ ಕಾನ್ಸೆಪ್ಟ್ಗಳನ್ನು ತೆಗೆದುಕೊಳ್ಳುವುದು. ಸರ್ಕಾರಿ ಶಾಲೆಗಳಲ್ಲಿ ಅತಿ ಕಡಿಮೆ ಕಲಿಕೆಯ ಸ್ತರದಲ್ಲಿರ್ತಕ್ಕಂಥ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮರ್ಥ್ಯ ಹೆಚ್ಚಿಸುವ ಮರುಸಿಂಚನ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಜಾರಿಗೊಳಿಸಲಾಗಿದೆ. ಸ್ವಲ್ಪ ಬಿಲೋ ಆವರೇಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಕಲಿಕಾ ಸಾಮರ್ಥ್ಯ ಹೆಚ್ಚಿಸಬೇಕು, ಮರುಸಿಂಚನ. ರೈಟ್. ಜ್ಞಾನ ಸೇತು ಕಾರ್ಯಕ್ರಮದಡಿ ಸರ್ಕಾರಿ ಶಾಲೆಗಳಲ್ಲಿ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಬೋಧನಾ ವಿಧಾನದಲ್ಲಿ ನಾವೀನ್ಯತೆ ಅಳವಡಿಸಿ ಖಾನ್ ಅಕಾಡೆಮಿ ಸಹಯೋಗದಲ್ಲಿ ಯೋಜನೆ ರೂಪಿಸಲಾಗುವುದು. ಸೊ ರಾಜ್ಯದ ಸರ್ಕಾರಿ ಶಾಲೆಗಳ 20 ಲಕ್ಷ ವಿದ್ಯಾರ್ಥಿಗಳಿಗೂ ಮತ್ತು 15,000 ಶಿಕ್ಷಕರಿಗೂ ಕೂಡ ಖಾನ್ ಅಕಾಡೆಮಿ ಸಹಯೋಗದಲ್ಲಿ ಜ್ಞಾನ ಸೇತು ಕಾರ್ಯಕ್ರಮದಡಿಯಲ್ಲಿ ವಿಜ್ಞಾನ ಮತ್ತು ಗಣಿತದ ವಿಷಯಗಳ ಬೋಧನೆಯನ್ನು ಹೇಗೆ ಮಾಡಬೇಕು, ಹೇಗೆ ಕಲಿಬೇಕು, ಹೀಗೆ ಹೇಗೆ ಬೇಕಾದರೂ ಬರ್ಬೋದು. ನಾವಂತ ನೋಡಿ ಈಸಿ ರೀ, ಬಜೆಟ್ ಕಾಪಿಯಲ್ಲಿ ಇರೋದನ್ನೆಲ್ಲ ಹೇಳಿ ಇದು ಹೇಳಿ ನೋಡಿ ಅಂತ ಅನ್ನೋದು ಈಸಿ.
ಬಟ್ ಅದನ್ನು ಹೇಗಾದ್ರೂ ಮಾಡಿ ಅರ್ಥ ಮಾಡಿಸ್ಬೇಕಲ್ವ. ಫಸ್ಟ್ ಆಫ್ ಆಲ್ ಬಜೆಟ್ ಕಾಪಿ ಕೊಟ್ಬಿಟ್ರೆ ಎಲ್ಲ ಬಂದಂಗಲ್ವ, ಬಜೆಟ್ ಕಾಪಿ ಮೇಲೆ ಮತ್ತೆ ಯಾಕೆ ವಿಡಿಯೋಗಳು ಮಾಡಬೇಕು. ಅದಕ್ಕೆ ಸ್ವಲ್ಪ ಕೇಳಿದಾಗ ನೋಡಿದಾಗ ಈಸಿಯಾಗಿ ನೆನಪಿರುತ್ತೆ. ಅದಕ್ಕೋಸ್ಕರ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕೋಡಿಂಗ್ ಕಲಿಕೆ ಪರಿಚಯಿಸಿದರು. ನಮ್ಮ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಕೋಡಿಂಗ್ ಕಲಿಬಾರ್ದ ಅಲ್ವಾ, ಓನ್ಲಿ ವೈಟ್ ಆರ್ಟ್ ಜೂನಿಯರ್ ಸ್ಟೂಡೆಂಟ್ಸ್ ಅಷ್ಟೇ ಕಲಿಬೇಕಾ. ಅದಕ್ಕೋಸ್ಕರನೇ ಅಗಸ್ತ್ಯ ಫೌಂಡೇಶನ್ ಸಹಯೋಗದೊಂದಿಗೆ ಐಕೋಡ್ ಲ್ಯಾಬ್ ಸ್ಥಾಪಿಸಲಾಗುವುದು. ವಿದ್ಯಾವಿಜೇತ ಏನಿದೆ ವಿದ್ಯಾವಿಜೇತ ಮುಂದೆ ಕೇಳ್ಬೋದು. ವಿದ್ಯಾವಿಜೇತ ಕಾರ್ಯಕ್ರಮದಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ 25,000 ವಿದ್ಯಾರ್ಥಿಗಳಿಗೆ CET ನೀಟ್ JEE ತರಬೇತಿ ನೀಡಲಾಗಿದ್ದು, ಸದರಿ ಕಾರ್ಯಕ್ರಮವನ್ನು ಮುಂದುವರಿಸಲು ಅಗೇನ್ ಮತ್ತೆ 5 ಕೋಟಿ. ಜ್ಞಾನಸೇತು, ಐಕೋಡ್, ವಿದ್ಯಾವಿಜೇತ ಇವೆಲ್ಲವೂ ಬಜೆಟಲ್ಲಿ ಬಂದಿರ್ತವೆ. ಎಲ್ಲಿ ಬಂದವೆ ಅಂತ ಹುಡುಕಾಡಿದ್ರೆ ಬಜೆಟ್ ಇಲ್ಲ, ಎಕನಾಮಿಕ್ ಸರ್ವೇದಲ್ಲಿ ಇರ್ತವೆ. ಹೋಗಿ ನೋಡಿ, ಪ್ರತಿ ವರ್ಷ ಬಜೆಟ್ ಎಕನಾಮಿಕ್ ಸರ್ವೆಯನ್ನು ಭಾಳ ಡೀಟೇಲ್ ಆಗಿ ಮಾತಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಪಾಪ 1.5 ಗಂಟೆ ಮಾತಾಡಿದರೆ ನಾವು 6-7 ಗಂಟೆ ಬಜೆಟ್ ಕಾಪಿ ಮಾಡಿದ್ದೀವಿ. ನಿರ್ಮಲಾ ಸೀತಾರಾಮನ್ ಅವರು 1 ಗಂಟೆ 80 ನಿಮಿಷದಲ್ಲಿ ಜಸ್ಟ್ 80, 70, 65 ಮಿನಿಟ್ಸಲ್ಲಿ ಬಜೆಟನ್ನು ಮಾಡ್ತಾ ಇದ್ರೆ ನಾವು 4 ಗಂಟೆ 5 ಗಂಟೆವರೆಗೂ ಮಾಡಿದ್ದೀವಿ. ಯಾಕಂದರೆ ಡೀಟೇಲ್ ಆಗಿ ನೋಡೋಣ ಅಂತ. ಸಂಭ್ರಮ ಶನಿವಾರ ಎಂಬುದು ಪ್ರತಿ ತಿಂಗಳ 3ನೇ ಶನಿವಾರ ಬ್ಯಾಗ್ ರಹಿತ ದಿನವನ್ನು ಆಚರಿಸುವ ಕಾರ್ಯಕ್ರಮವಾಗಿದ್ದು, ಬ್ಯಾಗ್ಗಳ ಹೊರೆ ಕಡಿಮೆ ಮಾಡುವ ಮತ್ತು ಪಠ್ಯೇತರ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ನಾಗರಿಕ ಪ್ರಜ್ಞೆಯನ್ನು ತುಂಬುವ ವೃತ್ತಿಪರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಗುರಿ. ಸಂಭ್ರಮ ಶನಿವಾರ, ಮಕ್ಕಳು ಸಂಭ್ರಮದಿಂದ ಶಾಲೆಗೆ ಹೋಗಬೇಕು, ಹೊಸದನ್ನು ಕಲಿಬೇಕು, ಅಂತಹ ಒಂದು ಸಂಭ್ರಮ ಶನಿವಾರ, ಬ್ಯಾಗ್ಲೆಸ್ ಡೇ, ಪ್ರತಿ ತಿಂಗಳ 3ನೇ ಶನಿವಾರ ಸಂಭ್ರಮ ಶನಿವಾರ. ನಾವು ಮನುಷ್ಯರು, ನಾವೆಲ್ಲ ಮನುಷ್ಯರು ನೋಡಿ. 2024-25ನೇ ಸಾಲಿನ ಆಯವ್ಯಯ ಘೋಷಣೆ ಮಾಡಿದಂತೆ ನಾವು ಮನುಷ್ಯರು ಚಟುವಟಿಕಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಸರ್ಕಾರ ಹೇಳ್ತಾ ಇದೆ. ರಾಜ್ಯದ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಸಾಮಾಜಿಕ ಸಾಮರಸ್ಯ, ವೈಜ್ಞಾನಿಕ ಮನೋಭಾವ, ಸಹಬಾಳಿಯ ವಿದ್ಯಾಕೇಂದ್ರಗಳನ್ನಾಗಿ ಮಾಡಬೇಕಂದ್ರೆ ನಾವೆಲ್ಲರೂ ಮನುಷ್ಯರು, ನಮ್ಮಲ್ಲೆಲ್ಲ ಸಾಮರಸ್ಯ ಇರಬೇಕು, ನಾವು ಸೈಂಟಿಫಿಕ್ ಟೆಂಪರಮೆಂಟ್, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಅಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಾರಕ್ಕೆ 2 ಗಂಟೆಗಳ ವಿಚಾರ ವಿಮರ್ಶೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಕ್ಕಂಥದ್ದೇ ನಾವು ಮನುಷ್ಯರು. ಈಗ ಬನ್ನಿ, ಈ ಕೆಳಗಿನ ಯಾವ ಕಾರ್ಯಕ್ರಮಗಳನ್ನು ಅದರ ಉದ್ದೇಶದೊಂದಿಗೆ ತಪ್ಪಾಗಿ ಹೊಂದಿಸಲಾಗಿದೆ? KEA, KSS, IDC, BWSSB, ಈಗ ತಾನು ಹೇಳ್ತಾ ಇದ್ದಲ್ವ, ಇದೇ ಲಾಸ್ಟ್ ತಿಂಗಳು, ಜಸ್ಟ್ 1 ತಿಂಗಳಾಗಿದೆ ಎಕ್ಸಾಮ್ ನಡೆದು. ಗಣಿತ ಗಣಕ, ಸಂಭ್ರಮ ಶನಿವಾರ, ನಿಷ್ಠ, ಪ್ರಾಜೆಕ್ಟ್ ವೀರಗಾಥ ಇವೆಲ್ಲ ಎಲ್ಲಿ ಬಂದಾವ? ಎಲ್ಲೂ ಕೇಳಿರಲ್ಲ. ನೀವು ಎಲ್ಲಿ ಕೇಳಬೇಕಂದ್ರೆ ಬಜೆಟ್ ಎಕನಾಮಿಕ್ ಸರ್ವೇದಲ್ಲಿ ಕೇಳಬೇಕು. ಅಯ್ಯೋ ಮತ್ತೆ ನ್ಯೂಸ್ ಪೇಪರ್ ಅವ್ರು ತಂದು ಕೊಡ್ಲಿಲ್ವಲ್ಲ ಸರ್ ಇವನಂದರೆ, ಅವರು ನ್ಯೂಸ್ ಪೇಪರ್ ತರೋದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಿಮ್ಮನ್ನು ಪ್ರಿಪೇರ್ ಮಾಡ್ಸೋಕ್ಕಲ್ರಿ, ಅರ್ಥ ಮಾಡ್ಕೊಳ್ರಿ. ನ್ಯೂಸ್ ಪೇಪರ್ ಇರೋದು ಸುದ್ದಿಯಲ್ಲಿ ಏನಿದೆಯೋ ಅವನ್ನ ತಂದು ಜಾಸ್ತಿ ಜನಕ್ಕೆ ರೀಚ್ ಆಗೋದು ಅವರ ಉದ್ದೇಶ ಇರುತ್ತೆ. ಪಾಪ ಇವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಆಗ್ತಾ ಇದ್ದಾರೆ, ಇವರಿಗೆ ನಾವು ಇವೆಲ್ಲ ತಂದು ಕೊಡೋಣ, ಸಂಭ್ರಮ ಶನಿವಾರ, ಗಣಿತ ಗಣಕ, ಕಲಿಕಾ ದೀಪ ಅಥವಾ ಜ್ಞಾನ ಸೇತು ಇವೆಲ್ಲ ತಂದು ತೋರಿಸೋಣ ಅಂತ ಅವ್ರ ಉದ್ದೇಶ ಇರಲ್ಲ, ಅರ್ಥ ಮಾಡ್ಕೊಳ್ರಿ. ಅಥವಾ ಮ್ಯಾಗ್ಝಿನಲ್ಲಿ ಕೊಟ್ಟಿದ್ದಾರೆ ಅಂದರೆ ಮ್ಯಾಗ್ಝಿನಲ್ಲಿ ಕೊಟ್ಟಿರ್ತಾರೆ ತಂದು, ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಮ್ಯಾಗ್ಝಿನಲ್ಲಿ ಬಂದದ್ದು, ಇಂಟರ್ನೆಟ್ಟಲ್ಲಿ ಇದ್ದಿದ್ದೆಲ್ಲ ನಿಮಗೆ ಅರ್ಥ ಆಗುತ್ತಾ? ತಲೆಗೆ ಹೋಗುತ್ತಾ? ರೈಟ್? ಹಾಗಂತ ಮ್ಯಾಗ್ಝಿನಲ್ಲಿ ತುಂಬಿ ಎಲ್ಲ 100 ಕೊಟ್ಟಿರ್ತಾರೆ, ಯಾವುದನ್ನು ನೆನ್ಪಿಟ್ಕೊಳ್ತೀರಿ? ಗಣಿತ ಗಣಕ, ಸಂಭ್ರಮ ಶನಿವಾರ, ಪ್ರತಿ ತಿಂಗಳ 3ನೇ ಶನಿವಾರ ಬ್ಯಾಗ್ ರಹಿತ ದಿನ. ಗಣಿತ ಗಣಕ ಎಲ್ಲ 3ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ದೂರವಾಣಿ ಮೂಲಕ ಪಾಠ ಮಾಡ್ತಕ್ಕಂಥದ್ದು. ಪ್ರಾಜೆಕ್ಟ್ ವೀರಗಾಥ, ವಿದ್ಯಾರ್ಥಿಗಳಿಗೆ ಶೌರ್ಯ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಸರಿ ಇದೆ. ನಿಷ್ಠ ಮಾತ್ರ ತಪ್ಪಿದೆ ಅಂತ. ನಿಷ್ಠ 2.0 ಅಂದ್ರೇನು? ನಾನು ಕ್ಲಾಸ್ ನಂಬರ್ ಹೇಳಿದ್ದೀನಿ, ಹೋಗಿ ನೋಡಿ. ಯಾವ್ಯಾವು? ಕ್ಲಾಸ್ ನಂಬರ್ 1169 ಪಾರ್ಟ್ 1ನಲ್ಲಿ, 1170 ಪಾರ್ಟ್ 2, KEA, KSS, IDC, BWSSB, ಗ್ರೂಪ್ A and B. HK ಪೇಪರಲ್ಲೂ ಬಜೆಟ್ ಎಕನಾಮಿಕ್ ಸರ್ವೇದಿಂದ ಎತ್ಕೊಟ್ಟಿದ್ರು, HK ಪೇಪರಲ್ಲೂ ಬಜೆಟ್ ಎಕನಾಮಿಕ್ ಸರ್ವೇದಿಂದ ಎತ್ಕೊಟ್ಟಿದ್ದಾರೆ. ಯಾರು ಅಂದರೆ KEAದವರೇ. ಯಾವಾಗಂದರೆ ಭಾಳ ಇತಿಹಾಸದಲ್ಲಿ ಅಲ್ಲ, ಜಸ್ಟ್ ಲಾಸ್ಟ್ ಮಂತ್. ಮತ್ತು ಈಗ ನೆಕ್ಸ್ಟ್ PC ಎಕ್ಸಾಮ್ಗಳು ಅಥವಾ ಲ್ಯಾಂಡ್ ಸರ್ವೇಯರು, ಕ್ರೈಸ್ ಎಕ್ಸಾಮ್ಸು ಅಥವಾ ಇನ್ನಿತರ ಬೇರೆ ಎಕ್ಸಾಮ್ಗಳು ಏನು ಈಗ ನೋಟಿಫಿಕೇಶನ್ ಆಗಿದ್ದಾವೆ, ಆ ಎಲ್ಲ ಎಕ್ಸಾಮ್ಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರೆ KEAದವರಲ್ವಾ. ಮತ್ತು ಬಜೆಟ್ ಎಕನಾಮಿಕ್ ಸರ್ವೆ ಭಾಳ ಡೀಪಾಗಿ ನೋಡಲೇಬೇಕಲ್ವ? ನೋಡಿ.
ಮತ್ತೊಂದು ಎಕ್ಸಾಮಲ್ಲಿ ದ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಟು ಡೆವಲಪ್ ಬೇಸಿಕ್ ಲಿಟ್ರಸಿ ಆ್ಯಂಡ್ ಸ್ಟಾಟಿಸ್ಟಿಕಲ್ ಸ್ಕಿಲ್ಸ್ ಅಮಂಗ್ ದ 4th and 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ 4-5ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಯಾವ ಕಾರ್ಯಕ್ರಮ ತಂದಿದ್ದಾರೆ? ಓದು ಕರ್ನಾಟಕ, ಕಲಿ ಕರ್ನಾಟಕ, ಕೇಳು ಕರ್ನಾಟಕ, ನಲಿ ಕರ್ನಾಟಕ. ಓದು ಕರ್ನಾಟಕ. ಓದು ಕರ್ನಾಟಕ ಇಲ್ಲೆಲ್ಲಾದ್ರೂ ಇತ್ತ? ನೀವೇ ನೋಡ್ಕೋಬೇಕು. ಇದ್ರೆ ಡಿಸ್ಕಷನ್ ಮಾಡಿದ್ದೀವಿ, ನನಗೆ ಗೊತ್ತಿದೆ, ನೆನಪಿದೆ. ಓದು ಕರ್ನಾಟಕದ ಬಗ್ಗೆ. ಓದು ಕರ್ನಾಟಕ ನೋಡಿ, ಅಥವಾ ಮುಂದೆ ಬಂದರೆ ಹೇಳ್ತೀನಿ ನಾನು. ಇನ್ನು ಪೋಕ್ಸೋ ಆ್ಯಕ್ಟ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸಬೇಕು. 9ನೇ ತರಗತಿ ಮೇಲ್ಪಟ್ಟ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಲ್ಲಿ ಪೋಕ್ಸೋ ಕಾಯ್ದೆಯ ಬಗ್ಗೆ ಕಾನೂನು ಅರಿವು ಮೂಡಿಸಲು ತರಬೇತಿ ನೀಡುವ ಅವಶ್ಯಕತೆ ಇದೆ. ಪೋಕ್ಸೋ ಅಂದ್ರೇನು? ಪ್ರೊಟೆಕ್ಷನ್, POCSO, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್. ಪೋಕ್ಸೋ ಆ್ಯಕ್ಟ್ 2012 ಅಂದರೆ ಮಕ್ಕಳನ್ನು ಇದ್ರ ಬಗ್ಗೆ ಅರಿವನ್ನು ಮೂಡಿಸಬೇಕು. ಪೋಕ್ಸೋ ಆ್ಯಕ್ಟ್ ಬಗ್ಗೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್ ಆ್ಯಕ್ಟ್ 2012. ಈ ಸಂಪನ್ಮೂಲ ಒಂದು ರಾಷ್ಟ್ರ ಒಂದು ಡಿಜಿಟಲ್ ವೇದಿಕೆಯನ್ನಾಗಿ ಜ್ಞಾನ ಹಂಚಿಕೆಗಾಗಿ ಡಿಜಿಟಲ್ ಮೂಲಸೌಕರ್ಯ ದೀಕ್ಷಾ ಈ ಕಂಟೆಂಟ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಜ್ ಶೇರಿಂಗ್. ದೀಕ್ಷಾ digital infrastructure for knowledge sharing is the one nation one digital platform for school education in India. Diksha portal and mobile app created by Ministry of Education is a storehouse of a large number of e-books and e-contents created by states and union territories at the national level organization. So, ದೀಕ್ಷಾ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಇ ಬುಕ್ಸ್ ಅನ್ನು, ಈ ಕಂಟೆಂಟ್ಗಳನ್ನು ವಿದ್ಯಾರ್ಥಿಗಳು ನೋಡ್ಬೋದು. ಸೊ ದೀಕ್ಷಾ ಅಂದ್ರೇನು, ಅದರ ವಿಸ್ತೃತ ರೂಪವನ್ನು ಯಾರು ತಂದಿದ್ದಾರೆ ಅಂತ ನೋಡಿ. ಅಟಲ್ ಟಿಂಕರಿಂಗ್ ಲ್ಯಾಬ್ಸ್, ಅಟಲ್ ಇನ್ನೋವೇಷನ್ ಮಿಷನ್ ಅಡಿಯಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅನ್ನು ನಮ್ಮ ಕರ್ನಾಟಕದಲ್ಲೂ ಕೂಡ ತಂದಿದ್ದಾರೆ. ಕರ್ನಾಟಕದ 798 ಶಾಲೆಗಳಲ್ಲಿ ಈಗ ಆಲ್ರೆಡಿ ATLಗಳನ್ನು, ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ಗಳನ್ನು ಸ್ಥಾಪಿಸಲಾಗಿದೆ. ಆ ಮೂಲಕ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು, ಪ್ರಾಕ್ಟಿಕಲ್ ಥಿಂಗ್ಸನ್ನು ಕಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ನಾವು ಸಿವಿಲ್ PSI ಎಕ್ಸಾಮಲ್ಲಿ ಕೇಳಿದ್ರು ಒಂದ್ಸಲ. ಅಟಲ್ ಇನ್ನೋವೇಷನ್ ಮಿಷನ್ ನಾವೀನ್ಯತೆ ಸಂಸ್ಕೃತಿ ಪ್ರೋತ್ಸಾಹಿಸಲು ಭಾರತ ಸರ್ಕಾರದ ಒಂದು ಪ್ರಯತ್ನವಾಗಿದ್ದು ಡ್ಯಾಶ್ ಅಡಿಯಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. ನೀತಿ ಆಯೋಗದ ಅಡಿಯಲ್ಲಿ ಅಟಲ್ ಇನ್ನೋವೇಷನ್ ಮಿಷನ್ ಅನ್ನು ತರಲಾಗಿದೆ. ಸೊ ಇದರ ಅಡಿಯಲ್ಲಿ ಅರೈಸ್ ಅಂತ ಒಂದಿತ್ತು ಪ್ರೋಗ್ರಾಮು, ATL ಅಟಲ್ ಟಿಂಕರಿಂಗ್ ಲ್ಯಾಬ್ಸು, ಅದೇ ಥರ ಸೊ ಬೇರೆ ಬೇರೆ ಸ್ಕೀಮ್ಗಳಿದ್ದವು. ಇತ್ತೀಚೆಗೆ ಭಾಳ ಸುದ್ದಿಯಲ್ಲಿಲ್ಲ, ಬಟ್ ಅಟಲ್ ಟಿಂಕರಿಂಗ್ ಲ್ಯಾಬ್ಸು ಅವಾಗವಾಗ ಸುದ್ದಿಗೆ ಬರ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಇದೆ. ಇದು SLC ಮತ್ತು PUCಗಳಿಗೆ ಎಕ್ಸಾಮ್ಗಳನ್ನು ನಡೆಸುತ್ತೆ. 10ನೇ ತರಗತಿ ಇದೆ ಎಕ್ಸಾಕ್ಟ್. ಓಕೆ, ವೈದ್ಯಕೀಯ ಶಿಕ್ಷಣ ಅಂತ ಬಂದರೆ ಕರ್ನಾಟಕದಲ್ಲಿ ಸುಮಾರು 72 ಮೆಡಿಕಲ್ ಕಾಲೇಜ್ಗಳಿದ್ದಾವೆ. ಆ 72 ಮೆಡಿಕಲ್ ಕಾಲೇಜ್ಗಳಲ್ಲಿ 24 ನಮ್ಮ ಸರ್ಕಾರವೇ ನಡೆಸ್ತಾ ಇದೆ. ಇದರಲ್ಲಿ 13,945 ವಿದ್ಯಾರ್ಥಿಗಳ ಸಾಮರ್ಥ್ಯ ಇದೆ. ಅಂದರೆ ಕರ್ನಾಟಕದಲ್ಲಿ ಸುಮಾರು 14,000 MBBS ಸೀಟ್ಸ್ ಇದ್ದಾವೆ ಅಂದಂಗೆ. ಇನ್ನು ಮುಂದಿನ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗೃಹಲಕ್ಷ್ಮಿ ಈ ಯೋಜನೆಯಡಿ 2,000 ರೂಪಾಯಿಗಳನ್ನು ಪ್ರತಿ ತಿಂಗಳು ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ಅವರ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಾಗುತ್ತೆ. ಸರಿ ಇದೆ. 2025-26 ಬಜೆಟಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಕೇವಲ 20,000 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲಾಗಿದೆ ಅಂದರೆ ರಾಂಗ್ ಆಗುತ್ತೆ. ಆ್ಯಕ್ಚುಲಿ 28,000 ಕೋಟಿ ರೂಪಾಯಿಗಳು. ಮಹಿಳಾ ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಒಟ್ಟಾರೆ 49.31 ಇದೆ. ಆಲ್ಮೋಸ್ಟ್ 50% ಇದ್ದಾರೆ ಮಹಿಳೆಯರು ನಮ್ಮ ಕರ್ನಾಟಕದಲ್ಲಿ. ಅವರಿಗೆ ಅವರ ಬದುಕಿನ ನಿರ್ವಹಣೆಯನ್ನು ಇನ್ನಷ್ಟು ಸುಗಮಗೊಳಿಸಲು, ಆರ್ಥಿಕ ಸಬಲೀಕರಣಗೊಳಿಸಲು ಗೃಹಲಕ್ಷ್ಮಿ ಯೋಜನೆಯನ್ನು ತಂದಿದ್ದು, ಪ್ರತಿ ಕುಟುಂಬದ ಯಜಮಾನಿಗೆ 2,000 ರೂಪಾಯಿಗಳನ್ನು ತಿಂಗಳಿಗೆ ಅವರ ಖಾತೆಗೆ ನೇರ ವರ್ಗಾವಣೆ ಮಾಡ್ತಕ್ಕಂಥ ಕರ್ನಾಟಕದ ಈ ಒಂದು ಗೃಹಲಕ್ಷ್ಮಿ ಸ್ಕೀಮು ದೇಶದ ಅತಿದೊಡ್ಡ ಭದ್ರತಾ ಯೋಜನೆಗಳಲ್ಲಿ ಒಂದಾಗಿದೆ. ಇಲ್ಲಿವರೆಗೆ ಸುಮಾರು 1,28,88,617 ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. 1,30,00,000 ಅನ್ಕೊಳ್ರಿ. 1,30,00,000 1,30,00,000 ಮಹಿಳೆಯರು ಇವತ್ತು ನೋಂದಣಿ ಮಾಡ್ಕೊಂಡಾರಂದ್ರೆ ಪ್ರತಿಯೊಬ್ಬರಿಗೆ 2,000 ಪ್ರತಿ ತಿಂಗಳಂದ್ರೆ ಎಷ್ಟು ಕೋಟಿಗಳು ಖರ್ಚಾಗುತ್ತೆ ನೋಡಿ.
28,608 ಕೋಟಿ ರೂಪಾಯಿಗಳು. ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಾಗಿರ್ತಕ್ಕಂಥದ್ರಲ್ಲಿ ಗೃಹಲಕ್ಷ್ಮಿ ಅತಿ ದೊಡ್ಡದು, ಗೃಹಜ್ಯೋತಿ 2ನೇ ಅತಿ ದೊಡ್ಡದು 10,000 ಕೋಟಿ, ಅನ್ನಭಾಗ್ಯ 3ನೇ ಅತಿ ದೊಡ್ಡದು 6,200 ಕೋಟಿ, ಶಕ್ತಿ 4ನೇ ಅತಿ ದೊಡ್ಡದು 5,300 ಕೋಟಿ, ಯುವ ನಿಧಿ ಬಹಳ ಚಿಕ್ಕದು 600 ಕೋಟಿ ರೂಪಾಯಿಗಳು ಮಾತ್ರ ಬೇಕು. ಒಟ್ಟಾರೆಯಾಗಿ 51,286 ಕೋಟಿ ರೂಪಾಯಿಗಳನ್ನು ಮೊನ್ನೆಯ ಬಜೆಟಲ್ಲಿ 26-27ರಲ್ಲಿ. ಮತ್ತು ಹಿಂದಿನ ಬಜೆಟ್ ಕೇಳಬಾರ್ದಂದ್ರೆ ಕೇಳ್ಬೋದ್ರಿ, ನೀವು ರೆಡಿ ಇರಬೇಕು. 51,000 ಕೋಟಿ ಓದ್ ಬಾರಿ ಎಷ್ಟೆಷ್ಟು ಯಾವ್ದಾವುದಕ್ಕೆ ನೋಡ್ಕೊಳ್ರಿ ಒಂದ್ಸಲ. ಈ ಬಾರಿ ಗೃಹ ಜ್ಯೋತಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ. ಈವನ್ ಗೃಹಲಕ್ಷ್ಮಿಯಲ್ಲೂ ಕೂಡ ಯಾರ್ಯಾರು ಫಲಾನುಭವಿಗಳನ್ನು ತೆಗೆದಾಕ್ತಕ್ಕಂಥ ಕೆಲಸ ಕೂಡ ನಡೀತಾ ಇದೆ. ಸೊ ನೋಡಿರ್ಬೋದು, ಒಂದಷ್ಟು ಬೇಕಿರ್ತಕ್ಕಂಥವ್ರನ್ನ ತೆಗಿತಾ ಇದ್ದಾರೆ. ಸ್ತ್ರೀ ಶಕ್ತಿ ಯೋಜನೆ, ಸ್ವಸಹಾಯ ಗುಂಪುಗಳನ್ನು ನಮ್ಮ ರಾಜ್ಯದಲ್ಲಿ ರಚನೆ ಮಾಡಿದ್ದಾರೆ. ಆ ಮೂಲಕ ಒಟ್ಟಾರೆಯಾಗಿ ಮಹಿಳೆಯರು ಕೂಡ ತಮ್ಮದೇ ಆಗಿರತಕ್ಕಂತಹ ಒಂದು ಉದ್ಯೋಗಗಳನ್ನು ಸ್ಥಾಪಿಸ್ಕೊಳ್ಬೇಕು. ತಾವು ತೊಡಗಿಕೊಳ್ತಕ್ಕಂಥ ಕೆಲಸದಲ್ಲಿ ಮಾರುಕಟ್ಟೆಗಳೇನಿದ್ದಾವೆ ಅವನ್ನು ಸೃಷ್ಟಿಸಬೇಕಾಗುತ್ತೆ ಅವರ ವಸ್ತುಗಳಿಗೆ. ಅಂಥ ಒಂದು ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಮಹಿಳಾ ಉದ್ದೇಶಿತ ಆಯವ್ಯಯವನ್ನು ಪ್ರತಿ ವರ್ಷ ತರ್ತಾ ಇದೆ 2007-8ರಿಂದ. ಅದರಲ್ಲಿ ಮತ್ತೆ ಎ ಮತ್ತು ಬಿ ಗ್ರೂಪ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ 100% ಅನುದಾನ ಕೊಡ್ತಕ್ಕಂಥವು ಮತ್ತು ಸಬ್ಸಿಡಿ ಕೊಡ್ತಕ್ಕಂಥ ಯೋಜನೆಗಳು ಕೂಡ ಇದ್ದಾವೆ. ಜೆಂಡರ್ ಬೇಸ್ಡ್ ಬಜೆಟನ್ನು ನಮ್ಮ ಕರ್ನಾಟಕ ಸರ್ಕಾರ ತರ್ತಾ ಇದೆ. ಸಖಿ ಒನ್ ಸ್ಟಾಪ್ ಸೆಂಟರ್, ಸಖಿ ಒನ್ ಸ್ಟಾಪ್ ಸೆಂಟರ್ಗಳನ್ನು ಯಾಕೆ ತಂದಿದ್ದಾರೆ? ಕೇಂದ್ರ ಪುರಸ್ಕೃತ ಮಿಷನ್ ಶಕ್ತಿ ಯೋಜನೆಯಡಿ ಒನ್ ಸ್ಟಾಪ್ ಸೆಂಟರ್ OSCಗಳ ಮುಖಾಂತರ ಸಂತ್ರಸ್ತ ಮಹಿಳೆಯರಿಗೆ ಸಮಗ್ರ ಆರೈಕೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಸಖಿ ಸ್ಕೀಮ್. ಅಂದರೆ ಯಾರಾದರೂ ಸಂತ್ರಸ್ತ ಮಹಿಳೆಯರು ಇರ್ತಾರೆ, ಈಗ ಯಾವುದೋ ಒಂದು ಕೌಟುಂಬಿಕ ಕಲಹದಿಂದ ನೊಂದಿರ್ತಕ್ಕಂಥ ಮಹಿಳೆಯರು ಇರ್ಬೋದು, ಅಥವಾ ಯಾವುದೋ ವಿಚಾರ ನೊಂದಿರ್ತಕ್ಕಂಥ ಮಹಿಳೆಯರಿಗೆ ವೈದ್ಯಕೀಯ ನೆರವು, ಕಾನೂನು ನೆರವು, ತಾತ್ಕಾಲಿಕ ಆಶ್ರಯ ಬೇಕವರಿಗೆ, ಪೊಲೀಸ್ ನೆರವು ಕೊಡಬೇಕು, ಮಾನಸಿಕ ಮತ್ತು ಆಪ್ತ ಸಮಾಲೋಚನಾ ಅಗತ್ಯ ಬೆಂಬಲಗಳನ್ನು ನೀಡ್ತಕ್ಕಂಥ ಒನ್ ಸ್ಟಾಪ್ ಸೊಲ್ಯೂಷನ್ ಸಖಿ ಸೆಂಟರ್ಗಳಾಗ್ತವೆ. ರಾಜ್ಯದಲ್ಲಿನ 31 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಒನ್ ಸ್ಟಾಪ್ ಸೆಂಟರ್ಗಳು. ಅದಕ್ಕೆ ಕೇಂದ್ರ ಕೂಡ ಅನುದಾನವನ್ನು ಕೊಡ್ತಾ ಇದೆ. ಒನ್ ಸ್ಟಾಪ್ ಸೆಂಟರ್ ಸಖಿ, ಮೆಡಿಕಲ್ ಏಡ್, police assistance, legal aid, counseling and temporary shelter. ಆಲ್ 31 ಡಿಸ್ಟ್ರಿಕ್ಟ್ ನಮ್ಮ ಕರ್ನಾಟಕದಲ್ಲಿ, ಜೊತೆಗೆ ವೇರಿಯಸ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸಲ್ಲೂ ಕೂಡ ಈ ಒಂದು ಕೇಂದ್ರಗಳು ಕೆಲಸವನ್ನು ಮಾಡ್ತಾ ಇದೆ. ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ಸಂರಕ್ಷಣೆ ಮಾಡೋದು ಹೇಗೆ, ಅದಕ್ಕೋಸ್ಕರ ಒಂದು ಕಾಯ್ದೆಯನ್ನು ಕೂಡ ಸರ್ಕಾರ ತಂದಿದೆ. ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005 ಆ್ಯಂಡ್ ರೂಲ್ಸ್ 2006. ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ಸಂರಕ್ಷಣಾ ಕಾಯ್ದೆ 2005, ನಿಯಮಗಳು 2006 ಕರ್ನಾಟಕದ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಆ ಮೂಲಕ ಮುಖ್ಯವಾಗಿ ಮಹಿಳೆಯರ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯಗಳನ್ನು ತಡೆಗಟ್ಟುವ ಉದ್ದೇಶ ಇದೆ ಮತ್ತು ಲಿಂಗ ಸಮಾನತೆಯನ್ನು ಸಾಧಿಸುವ ಗುರಿ ಇದೆ. ಅದಕ್ಕೋಸ್ಕರನೇ ಹ್ಯೂಮನ್ ಡೆವಲಪ್ಮೆಂಟ್ ಅಥವಾ ಮಾನವಾಭಿವೃದ್ಧಿ ಅಂತಕ್ಕಂಥ ಈ ಅಧ್ಯಾಯದಲ್ಲಿ ಇವೆಲ್ಲವೂ ಕೂಡ ಬರ್ತಾ ಇದ್ದಾವೆ. ಕಾಯ್ದೆಯ ಅನುಷ್ಠಾನದಲ್ಲಿ ಸಹಕರಿಸಲು ರಾಜ್ಯಾದ್ಯಂತ 116 ಸ್ವಯಂ ಸೇವಾ ಸಂಸ್ಥೆಗಳನ್ನು ಸೇವಾ ಸಂಸ್ಥೆಗಳೆಂದು ಗುರುತಿಸಲಾಗಿದೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಉಚಿತ ಕಾನೂನು ಸೇವೆಗಳು ಮತ್ತು ಸಲಹೆಗಳನ್ನು ನೀಡಲಾಗ್ತಾ ಇದೆ. ಈಗ ಯಾರೋ ಫ್ಯಾಮಿಲಿ ಮೆಂಬರ್ ಸೇರಿ ಒಬ್ಬ ಮಹಿಳೆಗೆ ದೌರ್ಜನ್ಯವನ್ನು ಮಾಡಿರ್ಬೋದು, ಮತ್ತು ಅವ್ರಿಗೆ ಯಾರು ಸಹಾಯ ಮಾಡಬೇಕು, ಕಾನೂನು ಸಹಾಯ ಹೇಗೆ, ಪೊಲೀಸ್ ಹೆಲ್ಪ್ ಯಾರು ಕೊಡಬೇಕು ಅಲ್ವಾ? ಇದರೊಂದಿಗೆ ಕೌಟುಂಬಿಕ ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ತಾತ್ಕಾಲಿಕ ಆಶ್ರಯ ನೀಡಲು 51 ಸ್ವಾಧಾರ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. 179 ಸಾಂತ್ವನ ಕೇಂದ್ರಗಳ ಮೂಲಕ ಸಮಾಲೋಚನಾ ಸೇವೆಯನ್ನು ಕೂಡ ಒದಗಿಸಲಾಗ್ತಾ ಇದೆ ಕರ್ನಾಟಕದಲ್ಲಿ. ಸಾಂತ್ವನ ಯೋಜನೆ ಅಂದ್ರೇನು? 2001ರಿಂದ ಜಾರಿಗೆ ಬರ್ತಾ ಇದೆ ಸಾಂತ್ವನ ಯೋಜನೆ ಕರ್ನಾಟಕದಲ್ಲಿ. ಸಮಾಜದಲ್ಲಿ ವರದಕ್ಷಿಣೆ ಕಿರುಕುಳ, ಕೌಟುಂಬಿಕ ದೌರ್ಜನ್ಯ, ಅತ್ಯಾಚಾರ, ಲೈಂಗಿಕ ಕಿರುಕುಳಕ್ಕೊಳಗಾದ ಮಹಿಳೆಯರಿಗೆ ಸಹಾಯ ಒದಗಿಸುವ ಉದ್ದೇಶದಿಂದ ಸಾಂತ್ವನ ಯೋಜನೆಯನ್ನು 24/7 ಕಾರ್ಯನಿರ್ವಹಿಸ್ತಾ ಇದೆ. ಇಂತಹ ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ಆಪ್ತ ಸಮಾಲೋಚನೆ, ಕಾನೂನು ಮತ್ತು ಪೊಲೀಸ್ ನೆರವು ಒದಗಿಸಲಾಗ್ತಾ ಇದೆ. ಸಖಿ ಒನ್ ಸ್ಟಾಪ್ ಸೆಂಟರ್ಗಳು ಇವತ್ತು ಬಂದಿರಬಹುದು. ಕರ್ನಾಟಕದಲ್ಲಿ 2001ರಲ್ಲಿ 2000 ಇಸ್ವಿಯಲ್ಲಿನೇ
ಸಾಂತ್ವನ ಕೇಂದ್ರಗಳನ್ನು ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿ ಇಂತಹ ವರದಕ್ಷಿಣೆ ಕಿರುಕುಳ, ಕೌಟುಂಬಿಕ ದೌರ್ಜನ್ಯ, ಅತ್ಯಾಚಾರ ಅಥವಾ ಲೈಂಗಿಕ ಕಿರುಕುಳಕ್ಕೊಳಗಾಗಿರ್ತಕ್ಕಂಥ ಮಹಿಳೆಯರಿಗೆ ಇವತ್ತು ಕರ್ನಾಟಕ ಸರ್ಕಾರ ಸಹಾಯವನ್ನು ಮಾಡ್ತಾ ಇದೆ, ನೆರವನ್ನು ಕೊಡ್ತಾ ಇದೆ, ಆಶ್ರಯವನ್ನು ನೀಡ್ತಾ ಇದೆ. ಇನ್ನೊಂದು ಶಕ್ತಿ ಸದನ ಅಂತ ತಂದಿದ್ದಾರೆ. ಇದೇನು ಸ್ವಾಧಾರ ಗೃಹಗಳು ಅಂತ ಏನು ಮಾತಾಡಿದ್ವಿ, ಈಗ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಮಹಿಳೆಯರಿಗೆ ತಾತ್ಕಾಲಿಕ ಆಶ್ರಯ ಕೊಡೋದಕ್ಕೆ 51 ಸ್ವಾಧಾರ ಕೇಂದ್ರಗಳಂತ ಏನು ಹೇಳಿದ್ವಿ, ಸ್ವಾಧಾರ ಗೃಹಗಳು ಮತ್ತು ಉಜ್ವಲ ಕೇಂದ್ರಗಳು ಇವೆಲ್ಲವುಗಳನ್ನು ಮಿಕ್ಸ್ ಮಾಡಿ ಈಗ ಶಕ್ತಿ ಸದನ ಅಂತ ರಾಜ್ಯ ಸರ್ಕಾರ ತಂದಿದೆ ಅಂತೆ. ಶಕ್ತಿ ಸದನ ಸ್ವಾಧಾರ ಗೃಹ ಯೋಜನೆಯ ಮುಖ್ಯ ಉದ್ದೇಶ ಕಷ್ಟಕರ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಆಶ್ರಯ, ತರಬೇತಿ ಹಾಗೂ ಶಿಕ್ಷಣ ನೀಡುವುದರ ಮೂಲಕ ಅವರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಶಕ್ತರನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ. ಈ ಉಜ್ವಲ ಯೋಜನೆ ಅಂತಕ್ಕಂಥದ್ದು ಯಾವುದಕ್ಕಿದೆ ಅಂದರೆ, ಉಜ್ವಲ ಯೋಜನೆಯು ಮಹಿಳೆಯರ ಮತ್ತು ಮಕ್ಕಳ ಸಾಗಾಣಿಕೆ ತಡೆಗಟ್ಟಲು, ಸಾಗಾಣಿಕೆ ಮತ್ತು ವಾಣಿಜ್ಯ ಲೈಂಗಿಕ ದುರುಪಯೋಗಕ್ಕೆ ಒಳಪಟ್ಟವರನ್ನು ರಕ್ಷಿಸಲು, ಪುನರ್ವಸತಿ ಕಲ್ಪಿಸಲು, ಇವರುಗಳನ್ನು ಅವರ ಕುಟುಂಬದೊಂದಿಗೆ ಪುನರ್ ವಿಲೀನಗೊಳಿಸುವ ಉದ್ದೇಶವನ್ನು ಉಜ್ವಲ ಯೋಜನೆ ಹೊಂದಿದೆ. ಈ ಎರಡು ಯೋಜನೆಗಳನ್ನು ಸಂಯೋಜನೆ ಮಾಡಿ ಶಕ್ತಿ ಸದನ ಅಂತಕ್ಕಂಥ 50 ನಿವಾಸಿಗಳಿಗೆ ವಾಸ್ತವ್ಯ, ವಿವಿಧ ಸೌಲಭ್ಯ ನೀಡಲಾಗ್ತಕ್ಕಂಥ ಒಂದು ಸದನಗಳನ್ನು ಇವತ್ತು ರಾಜ್ಯ ಸರ್ಕಾರ ತರ್ತಾ ಇದೆ. ಶಕ್ತಿ ಸದನ ಸಮಗ್ರ ಪರಿಹಾರ ಮತ್ತು ಪುನರ್ವಸತಿ ಗೃಹಗಳು. ಒನ್ ಅಂತಕ್ಕಂಥದ್ದು ಮಹಿಳಾ ಸಹಾಯವಾಣಿ 181 ಸ್ವಾಧಾರ ಗೃಹ ಮತ್ತು ಉಜ್ವಲ ಸ್ಕೀಮು ಶಕ್ತಿ ಸದನವನ್ನಾಗಿ ಈಗ ಮಾಡ್ತಾ ಇದೆ. ಮಹಿಳಾ ಸಹಾಯವಾಣಿ 181 ಎನಿ ಸಹಾಯ ಇದ್ದರೂ ಕೂಡ ಈಗ ನೀವು 181ಗೆ ಸಹಾಯವನ್ನು ಕೇಳಬಹುದು ಫೋನ್ ಮಾಡಿ. ಮಹಿಳಾ ಸಹಾಯವಾಣಿ 181 ನೆನ್ಪಿಟ್ಟೆ. ಬೇಟಿ ಬಚಾವೋ ಬೇಟಿ ಪಡಾವೋ ಏನಿದು ಕಾರ್ಯಕ್ರಮ? ಭ್ರೂಣ ಹತ್ಯೆಯನ್ನು ತಡೆಯಲು, ಹೆಣ್ಣು ಮಗುವಿನ ಉಳಿವು, ರಕ್ಷಣೆ, ಶಿಕ್ಷಣವನ್ನು ಉತ್ತೇಜಿಸಲು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಕ್ಕಂಥ ಯೋಜನೆಯನ್ನು ಕೇಂದ್ರ ಸರ್ಕಾರ ತಂದಿತ್ತು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅದನ್ನು ನಾವು ಜಾರಿಗೊಳಿಸ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ. ಸಖಿ ನಿವಾಸ್ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ, ಇದಂತೂ ಬಹಳ ಇಂಪಾರ್ಟೆಂಟ್ ಅನಿಸುತ್ತೆ. ಈಗ ರಾಜ್ಯದ ಯಾವುದೋ ಮೂಲೆಯಿಂದ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತಾರೆ. ಎಲ್ರಿಗೂ ಅಲ್ಲಿ ಬೆಂಗಳೂರಲ್ಲಿ ರಿಲೇಟಿವ್ಸ್ ಇರ್ತಾರ, ಅಥವಾ ರಿಲೇಟಿವ್ಸ್ ಇದ್ರೆ ಆ ಹೆಣ್ಮಗು ಅಲ್ಲಿ ಹೋಗಿ ಇರಕ್ಕಾಗತ್ತ? ಅದಕ್ಕೋಸ್ಕರನೇ ಸಖಿ ನಿವಾಸಗಳನ್ನು ತರ್ತಾ ಇದೆ. ಈ ಯೋಜನೆಯು ಮಹಿಳೆಯರಿಗೆ ಉದ್ಯೋಗಾವಕಾಶ ಇರ್ತಕ್ಕಂಥ ನಗರ, ಅರೆನಗರ, ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ಸುರಕ್ಷಿತ ಮತ್ತು ಅನುಕೂಲಕರವಾದ ವಸತಿ ಸೌಕರ್ಯಗಳ ಲಭ್ಯತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದ್ದು 3 ವರ್ಷಗಳ ಮಿತಿಯಲ್ಲಿ ಆಶ್ರಯ ಕಲ್ಪಿಸಲು ಜಾರಿಗೊಳಿಸಲಾಗಿದೆ. ಸೊ ಇದು ಸಖಿ ನಿವಾಸ, ಉದ್ಯೋಗಸ್ಥ ಮಹಿಳೆಯರಿಗೆ ಇರೋದಕ್ಕೆ ಒಂದು ಆಶ್ರಯ ಇದ್ದಂತೆ. ಇನ್ನು ಅಕ್ಕಾಪಡೆ, ಈಗ ವಿದ್ಯಾರ್ಥಿನಿಯರು ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಎಲ್ಲೋ ಬಸ್ ಸ್ಟಾಪ್ ಹತ್ರನೋ ಕಾಲೇಜ್ಗೆ ಹೋಗೋ ಸಂದರ್ಭದಲ್ಲಿ ಕಿರುಕುಳ ಕೊಡ್ತಕ್ಕಂಥ ಒಂದಷ್ಟು ಜನ ಇದ್ದೇ ಇರ್ತಾರೆ. ಮಹಿಳೆಯರಿಗಾಗಿರ್ಬೋದು, ಉದ್ಯೋಗಸ್ಥ ಮಹಿಳೆಯರಿಗೆ, ಒಂಟಿ ಮಹಿಳೆಯರಿಗೆ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ 2025-26ನೇ ಸಾಲಿನಿಂದ ಅಕ್ಕಾಪಡೆಯನ್ನು ತರ್ತಾ ಇದೆ. ಅಪಾಯದಲ್ಲಿರುವ ಅಥವಾ ಸಂಕಷ್ಟದಲ್ಲಿರುವ ಮಹಿಳೆಯರು, ಮಕ್ಕಳಿಗೆ ತಕ್ಷಣದ ನೆರವು ನೀಡ್ತಕ್ಕಂಥದ್ದು ಅಕ್ಕಾಪಡೆ ಪ್ರಾಥಮಿಕ ಉದ್ದೇಶವಾಗಿದೆ. ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಇವತ್ತು ಅಕ್ಕಾಪಡೆ ತಂಡವನ್ನು ನಮ್ಮ ಗೃಹ ರಕ್ಷಕ ದಳದ ಮಹಿಳೆಯರು, ಸದಸ್ಯರು ಮತ್ತು ಪೊಲೀಸ್ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಈ ಒಂದು ಅಕ್ಕಾಪಡೆಯನ್ನು ರಚನೆ ಮಾಡಿದ್ದಾರೆ. ಸಖಿ ನಿವಾಸ ಅಕ್ಕಾಪಡೆ ಬಗ್ಗೆ ನೋಡಿದ್ದೀವಿ. ಓಕೆ, ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಕರ್ನಾಟಕದ ಭಾಗ್ಯಲಕ್ಷ್ಮಿ, ಇವತ್ತು ಸುಕನ್ಯಾ ಸಮೃದ್ಧಿ ಯೋಜನೆ. ಇಂದಿನ ಭಾಗ್ಯಲಕ್ಷ್ಮಿ ಇವತ್ತು ಸುಕನ್ಯಾ ಸಮೃದ್ಧಿ ಅಂತ ಕರೆಸ್ಕೊಳ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಏನು ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಈ ಒಂದು ಯೋಜನೆಯನ್ನು ಮೂಲತಃ 2006-07ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ LIC ಯೊಂದಿಗೆ ಆರ್ಥಿಕ ಪಾಲುದಾರರಾಗಿ ಪ್ರಾರಂಭಿಸಲಾಯಿತು ಭಾಗ್ಯಲಕ್ಷ್ಮಿ ಯೋಜನೆಯನ್ನು. ಅಂದರೆ ಹುಟ್ಟಿರ್ತಕ್ಕಂಥ ಮಗುವಿಗೆ ಸರ್ಕಾರ ಒಂದಷ್ಟು ಡೆಪಾಸಿಟನ್ನು ನೀಡಿ ಆಕೆ 18 ವರ್ಷ ಆದಾಗ ಅದರಿಂದ ಬಂದಿರತಕ್ಕಂಥ ಹಣವನ್ನು ಕುಟುಂಬಕ್ಕೆ ನೀಡ್ತಕ್ಕಂಥ ಒಂದು ಯೋಜನೆ ಆಗಿತ್ತು ಭಾಗ್ಯಲಕ್ಷ್ಮಿ ಯೋಜನೆ. ಭಾಳ ಫೇಮಸ್ ಆಗಿತ್ತು. 2020-21ನೇ ಸಾಲಿನಿಂದ ಅಂಚೆ ಇಲಾಖೆಯ ಸುಕನ್ಯಾ ಸಮೃದ್ಧಿ ಖಾತೆ ಯೋಜನೆಯೊಂದಿಗೆ ಈ ಮೂಲಕ ಈ ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದಾರೆ. ಹಿಂದೆ ಭಾಗ್ಯಲಕ್ಷ್ಮಿ 2021ರಿಂದ ಅಂಚೆ ಇಲಾಖೆಯ ಸುಕನ್ಯಾ ಸಮೃದ್ಧಿ ಖಾತೆಯೊಂದಿಗೆ ಯೋಜನೆಯನ್ನು ವಿಲೀನಗೊಳಿಸಿ ಇವತ್ತು ಅಂಚೆ ಇಲಾಖೆ ಪೋಸ್ಟ್ ಆಫೀಸು ಈ ಯೋಜನೆಯನ್ನು ಜಾರಿಗೊಳಿಸ್ತಾರೆ.
ಮೂರನೇ ಹೇಳಿಕೆ ಯಾಕೆ ತಪ್ಪು ಅಂದರೆ BPL ಕುಟುಂಬಗಳಲ್ಲಿ ಜನಿಸಿದ ಎಲ್ಲ ಹೆಣ್ಣು ಮಕ್ಕಳ ವಿವಾಹ ವೆಚ್ಚವನ್ನು ಒಂದೇ ಬಾರಿಗೆ ಒದಗಿಸ್ತಕ್ಕಂಥದ್ದು ಯೋಜನೆ ಪ್ರಾಥಮಿಕ ಉದ್ದೇಶ ಅಂದರೆ ತಪ್ಪಾಗುತ್ತೆ. ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ. ಭಾಗ್ಯಲಕ್ಷ್ಮಿ ಯೋಜನೆಯು ರಾಜ್ಯವು ಜಾರಿಗೆ ತಂದಿರುವ ಒಂದು ಪ್ರಮುಖ ಯೋಜನೆಯಾಗಿದ್ದು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಹೆಣ್ಣು ಮಕ್ಕಳ ಜನನಕ್ಕೆ ಪ್ರೋತ್ಸಾಹ ನೀಡುವ ಮೂಲಕ ಲಿಂಗಾನುಪಾತವನ್ನು ಉತ್ತಮಗೊಳಿಸಲು ರಾಜ್ಯ ಸರ್ಕಾರ ಗುರಿ ಇಟ್ಟುಕೊಂಡು ತಂದಿರತಕ್ಕಂಥ ಒಂದು ಯೋಜನೆಯಾಗಿದೆ. ಸಾಮಾಜಿಕ ಪಿಡುಗುಗಳಾಗಿರ್ತಕ್ಕಂಥ ಬಾಲ ಕಾರ್ಮಿಕತೆ, ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ, ಬಾಲ್ಯ ವಿವಾಹ, ಮಕ್ಕಳ ಸಾಗಾಣಿಕೆಯ ನಿರ್ಮೂಲನೆಗೆ ಈ ಭಾಗ್ಯಲಕ್ಷ್ಮಿ ಯೋಜನೆ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದ 2 ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸಹಾಯವನ್ನು ನೀಡಲಾಗುವುದು. ಆರ್ಥಿಕ ಸಹಾಯದ ಮೊಬಲಗನ್ನು ಪಾಲುದಾರ ಹಣಕಾಸು ಸಂಸ್ಥೆಯಾದ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಮಗುವಿನ ಹೆಸರಿನಲ್ಲಿ ಠೇವಣಿ ಹೂಡಿ ಮಗುವಿಗೆ 18 ವರ್ಷ ತುಂಬಿದ ನಂತರ ಬಡ್ಡಿ ಸಮೇತ ಪರಿಪಕ್ವ ಮೊತ್ತವನ್ನು ನೀಡಲಾಗುವುದು. ನೋಡಿ, ಇದು ಇತ್ತೀಚೆಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ವಿಲೀನವನ್ನು ಮಾಡಲಾಗಿದೆ. ಹೇಳ್ತಾರೆ ಎಕ್ಸಾಮ್ 2006-07ರಿಂದ 2019-20 ಭಾರತೀಯ ಜೀವ ವಿಮಾ ನಿಗಮ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಈ ಯೋಜನೆಯ ಪಾಲುದಾರ ಹಣಕಾಸು ಸಂಸ್ಥೆಯಾಗಿತ್ತು. 2020-21ನೇ ಸಾಲಿನಿಂದ ಆಡಳಿತಾತ್ಮಕ ಕಾರಣಗಳಿಂದಾಗಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಅಂಚೆ ಇಲಾಖೆ ಪೋಸ್ಟ್ ಆಫೀಸ್ನ ಸುಕನ್ಯಾ ಸಮೃದ್ಧಿ ಖಾತೆ ಯೋಜನೆಯ ಮೂಲಕ ಅನುಷ್ಠಾನಗೊಳಿಸಲಾಗಿದೆ. ಭಾಗ್ಯಲಕ್ಷ್ಮಿ ಯೋಜನೆ ಹೆಸರು ಫಲಾನುಭವಿಗಳ ನೋಂದಣಿಗೆ ಷರತ್ತುಗಳನ್ನು ಈ ಹಿಂದಿನ ಮಾನದಂಡಗಳ ಪ್ರಕಾರವೇ ಮುಂದುವರಿಸಲಾಗಿದೆ. ಇನ್ನು ಮುಂದೆ ಅಂಚೆ ಇಲಾಖೆ ಇದನ್ನು ಕೈಗೆತ್ತಿಕೊಳ್ತಾ ಇದೆ 2020ರಿಂದ. ಒಟ್ಟಾರೆಯಾಗಿ ಆ ಮಗು 18 ವರ್ಷ ತುಂಬಿದಾಗ ಒಂದಷ್ಟು ಹಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಒಟ್ಟು ಹೆಣ್ಣು ಮಗುವಿಗೆ ಪ್ರತಿ ಮಗುವಿನ ಹೆಸರಿನಲ್ಲಿ 3,000 ರೂಪಾಯಿಗಳಂತೆ 15 ವರ್ಷಗಳವರೆಗೆ ಠೇವಣಿ ಹೂಡಲಾಗುತ್ತದೆ. 21 ವರ್ಷ ಅವಧಿ ಪೂರ್ಣಗೊಂಡ ನಂತರ ಸದರಿ ಮೊತ್ತವು ಅಂದಾಜು 1,27,000 ಆ ಮಗುವಿನ ವಿದ್ಯಾಭ್ಯಾಸಕ್ಕಾಗಿ ಏನು ಖಾತೆ ಇರುತ್ತೆ ಆ ಖಾತೆಯಲ್ಲಿ ನೀಡ್ತಾರೆ. ಮತ್ತು ವಿದ್ಯಾಭ್ಯಾಸಕ್ಕಾಗಿ ಬೇಕಾದರೆ 50% ಹಿಂಪಡೆಯಬಹುದಂತೆ. ಕೆಲವೊಂದ್ಸಲ ಹೇಳಿಕೆ ಮುಖಾಂತರ ಕೇಳ್ತಾರಲ್ವ, ಅಂಥ ಟೈಮಲ್ಲಿ ಇವು ಯೂಸ್ ಆಗ್ತವೆ. ಸ್ವಲ್ಪ ನೀವೇ ಡೀಟೇಲ್ ಆಗಿ ಓದ್ಕೊಳ್ರಿ, ಯಾಕಂದ್ರೆ ನಾನು ಎಲ್ಲವನ್ನು ಇಲ್ಲೇ ವಿಡಿಯೋದಲ್ಲಿ ಓದಿ ಹೇಳೋಕ್ಕಾಗಲ್ಲ. ಸೊ ಇದ್ರ PDF ಕೊಟ್ಟಾಗ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು, ಈಗ PC ಎಕ್ಸಾಮ್ಗೆ ಹೋದವರು PC ಎಕ್ಸಾಮ್ ಲೆವೆಲ್ಗೆ ಓದಿ, UPSC ಅಥವಾ KS ಪ್ರಿಲಿಮ್ಸ್ಗೆ ಹೋದವರು ಅದರ ಲೆವೆಲ್ಗೆ ನೀವು ಓದಬೇಕು ಹೇಳಿಕೆಗಳ ಮುಖಾಂತರ. ಮೊನ್ನೆ KEA ಫ್ರೀ ಕೋಚಿಂಗ್ ಎಕ್ಸಾಮಲ್ಲಿ ಕೇಳಿದ್ರು, ಏನಂತ ಕೇಳಿದ್ರು, ಕರ್ನಾಟಕ ಸರ್ಕಾರದ ಭಾಗ್ಯಲಕ್ಷ್ಮಿ ಯೋಜನೆ ಕುರಿತು ಕೆಳಗಿನ ಹೇಳಿಕೆಗಳು ಯಾವ್ಯಾವ ಸರಿಯಾಗಿದ್ದಾವೆ ಅಂತ 2025ರಲ್ಲಿ ಕೇಳಿದ್ದಾರೆ. ಭಾಗ್ಯಲಕ್ಷ್ಮಿ ಯೋಜನೆ 2005-6ದ್ದು 6-7ದ್ದು ಕೇಳಬಾರ್ದಂತೇನಿಲ್ಲ, ಯಾವಾಗಲೂ ಸುದ್ದಿಗೆ ಬರ್ತಾ ಇರ್ತವೆ. ಸೊ ಏನೇನು ಸರಿ ಇದೆ ನೀವೇ ನೋಡಿ. ಮಾತ್ರ ಸರಿ ಇದೆ ಅಂತ. BPL ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜನನವನ್ನು ಪ್ರೋತ್ಸಾಹಿಸುವ ಮೂಲಕ ಲಿಂಗಾನುಪಾತ ದರವನ್ನು ಸುಧಾರಿಸತಕ್ಕಂಥದ್ದು ಕರ್ನಾಟಕ ಭಾಗ್ಯಲಕ್ಷ್ಮಿ ಯೋಜನೆಯ ಒಂದು ಉದ್ದೇಶವಾಗಿದೆ. ಗ್ರೂಪ್ B ಎಕ್ಸಾಮಲ್ಲಿ ಕೇಳಿದ್ರು, ಕರ್ನಾಟಕ ಸರ್ಕಾರವು ಡ್ಯಾಶ್ ಸುಧಾರಿಸುವುದಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೊಳಿಸಿದೆ. ಎಲ್ಲವೂ ಸರಿಯಾಗಿದ್ದಾವೆ. ಲಿಂಗಾನುಪಾತ ಇಂಪ್ರೂವ್ ಆಗೇ ಆಗುತ್ತೆ. ಹೆಣ್ಮಕ್ಳು ಹುಟ್ಟಿದ್ರೆ ಯಾಕಾರ ಹುಟ್ಟಿದ್ರಪ್ಪ ಅನ್ನೋ ಒಂದು ಸ್ಥಿತಿ ಇದ್ದಂಥದ್ರಲ್ಲಿ ಇವತ್ತು ಹಲವಾರು ಸ್ಕೀಮ್ಗಳನ್ನು ತರ್ತಾ ಇದ್ದಾರೆ. ಅದರಲ್ಲಿ ಭಾಗ್ಯಲಕ್ಷ್ಮಿ ಒಂದಾಗಿತ್ತು. ಸುಕನ್ಯಾ ಸಮೃದ್ಧಿ ಆಗಿರ್ಬೋದು, ಹೆಣ್ಮಕ್ಳಿಗೆ 33% ರಿಸರ್ವೇಷನ್ ಆಗಿರ್ಬೋದು. ಇವತ್ತು ಲೋಕಸಭೆ ರಾಜ್ಯ ವಿಧಾನಸಭೆಗಳಲ್ಲಿ ಕೂಡ ಇವತ್ತು ರಿಸರ್ವೇಷನ್ ತರ್ತಾ ಇರ್ತಕ್ಕಂಥದ್ದು ಇವೆಲ್ಲವೂ. ಮತ್ತು ಈಗ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಹೆಣ್ಮಕ್ಳಿಗೆ ಉಚಿತ ಯೋಜನೆಯನ್ನು, ಉಚಿತ ಶಿಕ್ಷಣವನ್ನು ಕೂಡ ನೀಡ್ತಾ ಇದ್ದಾರೆ, ಡಿಗ್ರಿವರೆಗೂ ಕೂಡ ಅಲ್ವಾ. ಹಲವಾರು ಸಂಘ ಸಂಸ್ಥೆಗಳು ಕೂಡ, ಮೊನ್ನೆ ನಾವು ನೋಡ್ತಾ ಇದ್ವಿ, ಅಜಿಂ ಪ್ರೇಮ್ಜಿ ಅವರ ವಿಪ್ರೋ ಫೌಂಡೇಶನಿಂದ ಇತ್ತೀಚೆಗೆ ದೀಪಿಕಾ ಅಂತಕ್ಕಂಥ ಒಂದು ಸ್ಕೀಮನ್ನು ತಂದಿದ್ರು. ಅಂದರೆ 1ರಿಂದ 12ನೇ ತರಗತಿ ಹೈಸ್ಕೂಲ್ವರೆಗೂ PU ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿನಿಯರು ಪರ್ಟಿಕ್ಯುಲರ್ ಆಗಿ ಅವರು 60% ಪಡೆದಿದ್ರೆ ಅವ್ರಿಗೆ ಪ್ರತಿ ವರ್ಷ 30,000 ರೂಪಾಯಿಯ ಒಂದು ಸ್ಕಾಲರ್ಶಿಪ್ಪನ್ನು ಡಿಗ್ರಿ ಓದಬೇಕಾದ್ರೆ 3 ವರ್ಷನೂ ಕೊಡ್ತಾ ಇದ್ದಾರಂತೆ. ಇವೆಲ್ಲವೂ ಕೂಡ ಹೆಣ್ಣು ಮಕ್ಕಳ ಒಂದು ಉನ್ನತಿಗಾಗಿ, ಅವರನ್ನು ಎಂಪವರ್ಮೆಂಟ್ ಮಾಡೋದಕ್ಕಾಗಿ ತರ್ತಾ ಇರ್ತಕ್ಕಂಥ ಸ್ಕೀಮ್ಗಳು. ಭಾಗ್ಯಲಕ್ಷ್ಮಿ ಕೂಡ ಹಾಗಾಗಿ ಲಿಂಗಾನುಪಾತ ಹೆಚ್ಚಿಗೆ ಆಗೇ ಆಗುತ್ತೆ. BPL ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜನನ ಇವತ್ತು ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳಾಗಲಿ ಯಾವುದೇ ತಾರತಮ್ಯ ಇಲ್ಲ ಅನ್ನೋದು ಇವತ್ತು ಒಂದು 10-15 ವರ್ಷಗಳಲ್ಲಿ ಬಂದು ನಿಂತಿದೆ. ಹಿಂದೆ ಬಹಳ ಕಷ್ಟ ಇತ್ತು. ವಾರ್ಷಿಕ 3,000 ರೂಪಾಯಿಗಳನ್ನು 15 ವರ್ಷಗಳವರೆಗೆ ಇಬ್ಬರು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಠೇವಣಿ ಮಾಡ್ತಕ್ಕಂಥದ್ದು. ಸೊ ಇದೆಲ್ಲವೂ ಕೂಡ ಭಾಗ್ಯಲಕ್ಷ್ಮಿ ಯೋಜನೆಗೆ ಸರಿಯಾಗಿ ಹೇಳಿಕೆಗಳಾಗಿದ್ದಾವೆ. ನೋಡಿ, ಈ ಥರ ಎಕ್ಸಾಮಲ್ಲಿ ಕೇಳ್ತಾರೆ.
ನಾವು ಭಾಗ್ಯಲಕ್ಷ್ಮಿ ಬಿಡ್ರಿ ಭಾಳ ಹಳೆಯ ಸ್ಕೀಮ್ ಅಂತ ಅನ್ಕೊಳ್ಳಂಗಿಲ್ಲ. ಎಕ್ಸಾಮಲ್ಲಿ ಕೇಳಿದ್ದಾರೆ, KPSCನೂ ಕೇಳಿದ್ದಾರೆ, KAದವರು ಕೇಳಿದ್ದಾರೆ. ಇನ್ನೇನು ಡೀಟೇಲ್ಸ್ ಇದೆ ಸ್ವಲ್ಪ ಡೀಟೇಲ್ ನೀವೇ ಓದ್ಕೊಳ್ರಿ. ಮೊನ್ನೆ ನಾವು ನೋಡಿದೀವಿ ಭಾಗ್ಯಲಕ್ಷ್ಮಿ ಬಾಂಡ್ಗೆ 18 ವರ್ಷ, ಭಾಗ್ಯಗಳಿಗೆ ಫಸ್ಟ್ ಕಂತು ಬರ್ತಾ ಇದೆ. ಯಡಿಯೂರಪ್ಪನವ್ರು ಏನು ಸ್ಕೀಮ್ ತಂದಿದ್ರು ಆ ಸ್ಕೀಮಿನ ಮೊದಲ ಫಲಾನುಭವಿಗಳಿಗೆ ಈಗ ಹಣ ಅವರ ಖಾತೆಗೆ ಜಮೆ ಮಾಡಲಾಗಿದೆ. ಇನ್ನು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ, ICDS ಅಂತ ಕರಿತೀವಿ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು ಸದರಿ ಯೋಜನೆಯಡಿ 6 ಸೇವೆಗಳನ್ನು ನೀಡಲಾಗ್ತಾ ಇದೆ. ಅವುಗಳೆಂದರೆ ಪೂರಕ ಪೌಷ್ಟಿಕ ಆಹಾರವನ್ನು ನೀಡಬೇಕು, ಚುಚ್ಚುಮದ್ದುಗಳನ್ನು ಮಕ್ಕಳಿಗೆ ಕೊಡಬೇಕು, ಆರೋಗ್ಯ ತಪಾಸಣೆ ಮಾಡಬೇಕು, ಮಾಹಿತಿ ಸೇವೆ, ತಾಯಿಯಂದರಿಗೆ ಆರೋಗ್ಯ ಮತ್ತು ಪೌಷ್ಟಿಕ ಶಿಕ್ಷಣ, 3 ರಿಂದ 6 ವರ್ಷದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ನೀಡ್ತಾ ಇದ್ದಾರೆ. ಸಮಗ್ರ ಶಿಕ್ಷಣ ಶಿಶು ಅಭಿವೃದ್ಧಿ ಯೋಜನೆ ICDS ಬಗ್ಗೆ. ಅದಕ್ಕೋಸ್ಕರನೇ ಅಂಗನವಾಡಿ ಕೇಂದ್ರಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ. 69,919 ಅಂಗನವಾಡಿ ಕೇಂದ್ರಗಳು, 36 ಲಕ್ಷ ಮಕ್ಕಳು ಈಗ ಅಲ್ಲಿ ಪೌಷ್ಟಿಕ ಆಹಾರವನ್ನು ಪಡಿತಾ ಇದ್ದಾರೆ, ಶಾಲಾ ಪೂರ್ವ ಶಿಕ್ಷಣ ತರಬೇತಿಯನ್ನು ಕೂಡ ಹೊಂದ್ತಾ ಇದ್ದಾರೆ. ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮ, ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಪ್ರೋಗ್ರಾಮ್ ಕೂಡ ಸರ್ಕಾರ ತರ್ತಾ ಇದೆ. ಇದೇ ಒಂದು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಫಲಾನುಭವಿಗಳಿಗೆ ದಿನಕ್ಕೆ ಎಷ್ಟು ಪ್ರೋಟೀನ್ ಕೊಡಬೇಕು, ಎಷ್ಟು ಕ್ಯಾಲೋರಿ ಇರ್ತಕ್ಕಂಥ ಆಹಾರವನ್ನು ಕೊಡಬೇಕು, ಇದೆಲ್ಲವನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ನೋಡ್ತಾ ಇದ್ದಾರೆ. ಸೊ ಸಿವಿಲ್ PC ಎಕ್ಸಾಮಲ್ಲಿ ಕೇಳಿದ್ರು ಒಂದ್ಸಲ, ಈ ವಯಸ್ಸಿನ ಮಕ್ಕಳ ಪೌಷ್ಟಿಕಾಂಶ ಮತ್ತು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುವುದು ICDSನ ಯೋಜನೆಯ ಮುಖ್ಯ ಉದ್ದೇಶ. ಸಮಗ್ರ ಮಕ್ಕಳ ಶಿಶು ಅಭಿವೃದ್ಧಿ ಯೋಜನೆ ಅಥವಾ ಶಿಶು ಅಭಿವೃದ್ಧಿ ಯೋಜನೆ ICDS, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ಸ್ಕೀಮ್ನ ಉದ್ದೇಶ 0 ರಿಂದ 6 ವರ್ಷದ ಮಕ್ಕಳಿಗೆ ಏನೇನು ಕೊಡ್ತಾರೆ, 6 ಸೇವೆಗಳನ್ನು ಕೊಡ್ತಾರೆ. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ 6 ಸೇವೆಗಳು, ಯಾವ್ಯಾವ ಸೇವೆ ಅಂತ ನೋಡಿದ್ವಿ. ಸೊ ಈ ಥರ ಎಕ್ಸಾಮಲ್ಲಿ ಕೇಳ್ತಾರೆ, ಸ್ವಲ್ಪ ಗಮನ ಹರಿಸಿ. ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆ 2020 ಮಾತಾಡಿದ್ವಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಬಗ್ಗೆ, 6 ಸೇವೆಗಳು ಯಾವ್ಯಾವು ಅಂತ. ಇನ್ನೊಂದು ಮಾತೃಪೂರ್ಣ ಯೋಜನೆ, ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ 21 ರೂಪಾಯಿ ವೆಚ್ಚದಲ್ಲಿ ಪೂರಕ ಪೌಷ್ಟಿಕ ಆಹಾರವನ್ನು ನೀಡತಕ್ಕಂಥದ್ದು ಮಾತೃಪೂರ್ಣ ಯೋಜನೆ. ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಚಾಪ್ಟರ್ 11ನ ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 10, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಬಗ್ಗೆ. ಪ್ರಧಾನಮಂತ್ರಿ PMMVY ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಬಗ್ಗೆ ಯಾವ ಹೇಳಿಕೆ ಸರಿ ಇದ್ದಾವೆ? 3 ಹೇಳಿಕೆ ಸರಿ ಇದ್ದಾವೆ. ಫಸ್ಟ್ ಒನ್, ಇದು ಲಿಂಗಾನುಪಾತವನ್ನು ಸುಧಾರಿಸಲು ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯಲು ಸಹಕಾರಿಯಾಗಿದೆ. ಇಟ್ ಇಂಪ್ರೂವ್ಸ್ ಸೆಕ್ಸ್ ರೇಷಿಯೋ ಅಂಡ್ ಬರ್ತ್ ಅಂಡ್ ಇಟ್ ಪ್ರಿವೆಂಟ್ಸ್ ಫೀಮೇಲ್ infanticide. Providing a partial compensation for the wage loss in terms of cash incentive so that the women can take adequate rest before and after the delivery of the first living child. ಮಹಿಳೆಯ ಮೊದಲ ಪ್ರಸವದ ಮತ್ತು ನಂತರದ ಸಾಕಷ್ಟು ವಿಶ್ರಾಂತಿಗಾಗಿ ಆಂಶಿಕ ಪರಿಹಾರವನ್ನು ಪ್ರೋತ್ಸಾಹಧನದ ರೂಪದಲ್ಲಿ ವೇತನ ನಷ್ಟಕ್ಕಾಗಿ ನೀಡುವುದು. ಇಲ್ಲೇನಾಗ್ತಾ ಇದೆ, ನಮ್ಮ ಹಳ್ಳಿಗಳಲ್ಲಿ ಇನ್ನೊಂದು 2 ದಿನದಲ್ಲಿ ಡೆಲಿವರಿ ಆಗುತ್ತೆ ಅಂದರೂ ಕೂಡ ಹೆಣ್ಮಕ್ಳು ಕೆಲಸ ಮಾಡೋದನ್ನು, ಹೊಲಕ್ಕೆ ಹೋಗೋದನ್ನು, ಬೇರೆ ಬೇರೆ ಕಾರ್ಯದಲ್ಲಿ ನಿರತರಾಗೋದನ್ನು ನೋಡ್ತಾ ಇದ್ದೀವಿ. ಕಾರಣ ಏನಂದರೆ ದುಡಿಮೆ ಇಲ್ಲಾಂದರೆ ಅವತ್ತಿನ ಜೀವನ ಕಷ್ಟ ಆಗುತ್ತೆ. ಮತ್ತು ಹೆರಿಗೆ ಆದ ನಂತರ 1 ವಾರ 10 ದಿನದಲ್ಲೇ ಹೊಲಗಳಿಗೆ ಕೆಲಸಕ್ಕೆ ಹೋಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಕಾರಣ ಏನು? ಹಾಗೇನು ದುಡಿಮೆ, ಕಷ್ಟ, ಒತ್ತಡ, ಯಾರೋ ಅತ್ತೆ ಮಾವು ಒತ್ತಡ ಹಾಕಿರ್ಬೋದು, ತಂದೆ ತಾಯಿ ಒತ್ತಡ ಹಾಕಿರ್ಬೋದು, ಗಂಡ ಒತ್ತಡ ಹಾಕಿರ್ಬೋದು, ಅಥವಾ ಸ್ವತಃ ಆಕೆಗೆ ನಾನು ದುಡಿಬೇಕು, ಇಲ್ಲದೆ ಹೋದ್ರೆ ನನ್ನ ಜೀವನ ಕಷ್ಟ ಆಗುತ್ತೆ, ನನ್ನ ಮಕ್ಕಳದ್ದು ಹೇಗೆ, ಗಂಡ ದುಡಿತಾ ಇಲ್ಲ ಅಥವಾ ಗಂಡನ ಆದಾಯ ಸಾಕಾಗ್ತಾ ಇಲ್ಲ, ಈ ರೀತಿ ಎಲ್ಲ ಕಷ್ಟ ಪರಿಸ್ಥಿತಿಗಳು ಇವತ್ತು ಸಮಾಜದಲ್ಲಿ ಇದ್ದಾವೆ. ಎಲ್ಲ ಆರಾಮಾಗಿಲ್ಲ ಜೀವನ, ಅರ್ಥ ಮಾಡ್ಕೊಳ್ರಿ. ಅದಕ್ಕೋಸ್ಕರನೇ ಆಕೆಗೆ ತಿಂಗಳಿಗೆ ಒಂದು 5,000 6,000 ರೂಪಾಯಿ ಕೊಟ್ಟರೆ ಹೇಗಿರುತ್ತೆ? 6,000 ರೂಪಾಯಿ ತಗೊಂಬಿಡಮ್ಮ, ನೀನು ಕೆಲಸಕ್ಕೆ ಹೋಗಬೇಡ, ನೀನು ಗರ್ಭಿಣಿ ಇದೆಯಾ, ಒಂದು 3 ತಿಂಗಳು ಮನೆಗೆ ರೆಸ್ಟ್ ಮಾಡು, ಹೆರಿಗೆ ಆದ ನಂತರ ಕೂಡ ತಗೊಂಬ, ತಿಂಗಳ 6,000 ತಗೋ, ನೀನು ಯಾವ ಕೆಲಸಕ್ಕೆ ಹೋಗಬೇಡ, ಅದರಲ್ಲೇ ನಿನ್ನ ಮನೆಗೆ ಏನು ಬೇಕು, ರೇಷನ್ನು ಅಥವಾ ಇನ್ನೊಂದು ಎಲ್ಲವನ್ನು ನೋಡ್ಕೊ. ಆವಾಗ ಆಕೆ ನೆಮ್ಮದಿಯಿಂದ ತನ್ನ ಆ ಒಂದು ಸಮಯವನ್ನು ಕಳೀಬೋದು. ಅದಕ್ಕೋಸ್ಕರನೇ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ, ತಾಯಿಗೆ ವಂದನೆ ಮಾಡ್ತಕ್ಕಂಥದ್ದು. 3ನೇದು, ಈ ಯೋಜನೆಯಡಿ ಮಹಿಳೆಯ ಮೊದಲ 2 ಜೀವಂತ ಮಕ್ಕಳಿಗೆ ಅನ್ವಯಿಸುತ್ತೆ, ಆದರೆ ಕಡ್ಡಾಯವಾಗಿ 2ನೇ ಮಗು ಹೆಣ್ಣು ಮಗುವಾಗಿರಬೇಕು.
ಹೌದು, ಸ್ವಲ್ಪ ಏನಾದರೂ ಕಂಡೀಷನ್ ಆಗ್ತಾ ಇದೆ ಸರ್ಕಾರ. ಸೊ 2 ಮಕ್ಕಳಿಗೆ ಅನ್ವಯಿಸುತ್ತೆ. ಇಲ್ಲ ಸರ್ ನಾನು 4-5 ಮಕ್ಕಳು ಮಾಡ್ಕೊಳ್ತೀನಿ ಆದರೂ ನನಗೆ ಮಾತೃವಂದನ ಯೋಜನೆ ಸೌಲಭ್ಯ ಕೊಡಿ ಅಂದರೆ ಇಲ್ಲ, ಬೇರೆ ಯಾರಿಗೆಲ್ಲ ಕೊಡಬೇಕಲ್ವ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಈ ಒಂದು PMMVY ಅಡಿಯಲ್ಲಿ ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಿಯಂದರಿಗೆ ತಾಯಿ ಮತ್ತು ಮಗುವಿನ ಆರೋಗ್ಯ ಹಾಗೂ ಪೋಷಣೆಯನ್ನು ಸುಧಾರಿಸಲು ಆರ್ಥಿಕ ನೆರವು ನೀಡಲಾಗುತ್ತದೆ ಮತ್ತು ವಿಶ್ರಾಂತಿಗಾಗಿ ಆಂಶಿಕ ಪರಿಹಾರವನ್ನು ಕೂಡ ಪ್ರೋತ್ಸಾಹಧನದಲ್ಲಿ ನೀಡಲಾಗ್ತಾ ಇದೆ. PMMVY ಕೇಂದ್ರ ಪ್ರಾಯೋಜಿತ ಹೆರಿಗೆ ಸೌಲಭ್ಯಗಳ ಯೋಜನೆಯಾಗಿದ್ದು ಇದರಡಿಯಲ್ಲಿ ಮೊದಲ ಮಗುವಿಗೆ 5,000 ರೂಪಾಯಿ ನಗದು ಪ್ರೋತ್ಸಾಹವನ್ನು ನೇರ ಫಲಾನುಭವಿ ವಿಧಾನದಲ್ಲಿ ಫಲಾನುಭವಿಯ ಇಲ್ಲ ಇಲ್ಲಿ ತಿಂಗಳ ಕೊಡ್ತಾ ಇಲ್ಲ ಅನಿಸುತ್ತೆ, ಒಂದು ಸಲ ಕೊಡ್ತಾ ಇದ್ದಾರೆ ಅನಿಸುತ್ತೆ. ಕರೆಕ್ಟ್, ಅಟ್ಲೀಸ್ಟ್ ಅದು ಒಂದು ಸಲ ಕೊಟ್ಟರೆ ಸಾಕ್ರಿ, ಅವ್ರಿಗೆ ಎಷ್ಟು ಹೆಲ್ಪ್ ಆಗುತ್ತೆ. ತಿಂಗಳ ಕೊಟ್ಟರೆ ಬೆಸ್ಟ್, ಕೊಡಬಹುದು, ಒಳ್ಳೆ ಆಲೋಚನೆ. ಗರ್ಭಿಣಿ ಆಗಿರ್ತಕ್ಕಂಥ ಮಹಿಳೆ ಬಡತನ ಕುಟುಂಬದಲ್ಲಿದ್ದರೆ BPL ಅಡಿಯಲ್ಲಿದ್ದರೆ ಆಕೆಗೆ ಗರ್ಭಿಣಿ ಅಂದರೆ 9ನೇ ತಿಂಗಳಿಗಿಂತಲೂ 3 ತಿಂಗಳು ಮೊದಲು, ಹೆರಿಗೆ ಆದ ನಂತರ 3 ತಿಂಗಳು ನಂತರ, ಒಟ್ಟು 6 ತಿಂಗಳು 6,000 ಕೊಟ್ಟರೆ ಏನು ತಪ್ಪೇನಿಲ್ಲ. ಆರಾಮಾಗಿ ಮಗು ಕೂಡ ಚೆನ್ನಾಗಿರುತ್ತೆ, ತಾಯಿ ಕೂಡ ಆರಾಮಾಗಿರ್ಬೋದು. ನಂತರ ದುಡಿಯೋದಿದ್ದೇ ಇದೆ ಜೀವನದಲ್ಲಿ. ಆದರೆ ಇವರು ಒಂದು ಸಲ ಕೊಡ್ತಾ ಇದ್ದಾರೆ, ಯಾಕಂದರೆ ಸರ್ಕಾರ ಕಷ್ಟ ಕೂಡ. ಒಬ್ಬ ಮಹಿಳೆಗೆ ಆಲ್ಮೋಸ್ಟ್ ಒಂದು 6 ಅಂದರೆ 40,000 ಆಗುತ್ತೆ. 40,000 ಕೊಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ, ಅದು ಭಾರತದಂತಹ ಹೆಚ್ಚಿನ ದೊಡ್ಡ ದೇಶದಲ್ಲಿ. ಬಟ್ ಒಳ್ಳೆ ಐಡಿಯಾ ಕೂಡ. ಓಕೆ, ಇರಲಿ, ಅಟ್ಲೀಸ್ಟ್ 6,000 ಆದರೂ ಕೊಡ್ತಾ ಇದೆ. ಇಲ್ಲಿ ಸ್ಕೀಮ್ನ ಬೇರೆ ಬೇರೆ ಹೇಳಿಕೆಗಳಿದ್ದಾವೆ, ನಾನು ಎಲ್ಲ ಹೇಳಕ್ಕೆ ಹೋಗಲ್ಲ, ಇದು ಹಳೆಯ ಯೋಜನೆ. ಇಲ್ಲಿ ಏನೋ ಒಂದು ವಿಚಾರ ಬಂದಿದೆ ಅನ್ನೋದಕ್ಕೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಎಲ್ಲ ಕೊಡಬೇಕು ಅನ್ನಂಗಿದ್ರೆ ಇದೇ ವಿಡಿಯೋ 4 ತಾಸು ಮಾಡಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ರಿ. ಅಟ್ಲೀಸ್ಟ್ ಒಂದಷ್ಟು ನಿಮಗೆ ಪುಷ್ಟಿ ಕೊಡೋದು, ಓದೋದಕ್ಕೆ ಪುಷ್ ಮಾಡ್ತಕ್ಕಂಥದ್ದು. ಇನ್ನು ಎಕ್ಸ್ಟ್ರಾ ಓದೋದು ನಿಮ್ಮದೇ ಜವಾಬ್ದಾರಿ, ಕೆಲಸ ಸಿಗೋದು ನಿಮಗೆ, ಸಂಬಳ ಬರೋದು ನಿಮಗೆ. ಓಕೆ, ರೈಟ್. ಸಬಲ ಯೋಜನೆಯನ್ನು ಪ್ರಾಯಪೂರ್ವ ಬಾಲಕಿಯರ ಯೋಜನೆಯನ್ನಾಗಿ ಹೆಸರಿಸಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳು, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಇದಾವೆ 2 ನಮ್ಮ ರಾಜ್ಯದಲ್ಲಿ. ಒಂದು ನಮ್ಮ ರಾಯಚೂರು ಇದೆ, ಪಕ್ಕದ ನಮ್ಮ ಯಾದಗಿರಿ ಇದೆ. ಇದರ ಉದ್ದೇಶ ಏನು? 14ರಿಂದ 18 ವರ್ಷದ ಶಾಲೆ ಬಿಟ್ಟ ಎಲ್ಲ ಪ್ರಾಯಪೂರ್ವ ಬಾಲಕಿಯರನ್ನು ಸಬಲರನ್ನಾಗಿ ಮಾಡ್ತಕ್ಕಂಥದ್ದು ಸ್ಕೀಮ್ ಫಾರ್ ಅಡಾಲಸೆಂಟ್ ಗರ್ಲ್ಸ್, SAG ಅಥವಾ ಸಬಲ ಯೋಜನೆ. ರಾಯಚೂರು, ಯಾದಗಿರಿ, ಸ್ಕೀಮ್ ಫಾರ್ ಅಡಾಲಸೆಂಟ್ ಗರ್ಲ್ಸ್. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸ್ಟೇಟ್ ವಿಮೆನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, KSWDC 1987ರಲ್ಲಿ ಸ್ಥಾಪನೆಯಾಗಿತ್ತು. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರ ಅಭಿವೃದ್ಧಿಗಾಗಿ, ಸಾಮಾಜಿಕ ಅಭಿವೃದ್ಧಿಗಾಗಿ, ಆರ್ಥಿಕ ಅಭಿವೃದ್ಧಿಗಾಗಿ ಇವತ್ತು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ. ಇವರೆಲ್ಲ ಸಾಕಷ್ಟು ಕೆಲಸ ಮಾಡ್ತಾ ಇರ್ತಾರೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಈಗ ನೋಡೋಣ ಮುಂದೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇವರಿಗೆ ಸರ್ಕಾರ ಇಂತಿಷ್ಟು ಲಕ್ಷಗಳ ಒಂದು ವೆಚ್ಚವನ್ನು ಕೂಡ ನೀಡುತ್ತೆ. ಒಂದು ಎಕ್ಸಾಂಪಲ್, ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ. ಟ್ರಾನ್ಸ್ಜೆಂಡರ್ಸ್ ಇದ್ದಾರಲ್ವ, ಅವ್ರಿಗೆ ರಿಹಬಿಲಿಟೇಷನ್ ಕೊಡ್ತಕ್ಕಂಥದ್ದು. ಲಿಂಗತ್ವ ಅಲ್ಪಸಂಖ್ಯಾತರು ಸಮಾಜದಲ್ಲಿ ಒಂದು ರೀತಿಯಲ್ಲಿ ಸಮಾಜದಿಂದ ಹೊರಗಿರ್ತಕ್ಕಂಥವ್ರು ಅಂತ ನಾವು ಫೀಲ್ ಆಗುತ್ತೆ. ಆದರೆ ಅವರಿಗೂ ಕೂಡ ಫೆಸಿಲಿಟಿಗಳನ್ನು ಕೊಡಬೇಕು. ಅವರು ತಮ್ಮ ಜೀವನದಲ್ಲಿ ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳನ್ನು, ಮಾನಸಿಕ ಹಿಂಸೆಯನ್ನು ಅದರಿಂದ ಹೊರತರೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಲಿಂಗತ್ವ ಅಲ್ಪಸಂಖ್ಯಾತರು ಗೌರವಾನ್ವಿತ ಜೀವನವನ್ನು ನಡೆಸೋದಕ್ಕೆ ಸಮಾಜದ ಮುಖ್ಯ ವಾಹಿನಿಗೆ ತರುವ ಉದ್ದೇಶದಿಂದ ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಆದಾಯೋತ್ಪನ್ನಕರ ಚಟುವಟಿಕೆ ಕೈಗೊಳ್ಳುವ ಉದ್ದೇಶಕ್ಕಾಗಿ ಕರ್ನಾಟಕ ಮಹಿಳಾ ಅಭಿವೃದ್ಧಿ ನಿಗಮದಿಂದ ನೇರವಾಗಿ 30,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಸರ್ವೋಚ್ಚ ನ್ಯಾಯಾಲಯದ ನಾಲ್ಸಾ ತೀರ್ಪಿನ ಪ್ರಕಾರ ಕರ್ನಾಟಕ ರಾಜ್ಯವು ಟ್ರಾನ್ಸ್ಜೆಂಡರ್ ನೀತಿ 2017 ಜಾರಿಗೊಳಿಸಿದ್ದು ಅಲ್ಲದೆ ಎಲ್ಲ ವರ್ಗದ ಜಾಬ್ಗಳಲ್ಲಿ 1% ಸೀಟುಗಳನ್ನು ಕಾಯ್ದಿರಿಸುವ ಮೂಲಕ ಸರ್ಕಾರಿ ಸೇವೆಗಳಲ್ಲಿ ಟ್ರಾನ್ಸ್ಜೆಂಡರ್ಗಳಿಗೆ ನೇರ ನೇಮಕಾತಿ ಉದ್ಯೋಗಾವಕಾಶಗಳನ್ನು ಒದಗಿಸ್ತಾ ಇದೆ ಕರ್ನಾಟಕ ಸರ್ಕಾರ. ಅದಕ್ಕೋಸ್ಕರ ಭಾರತ ಸರ್ಕಾರವು ಕೂಡ ಒಂದು ಪೋರ್ಟಲ್ ಅನ್ನು ಕೂಡ ತಂದಿದೆ. ಕರ್ನಾಟಕ
transgenders persons to enter teaching jobs. State Department includes 1% reservation not only in teaching, in all other jobs. 1%. ಮೊನ್ನೆ ಕೆಎದವರು ಒಂದು ಪ್ರಶ್ನೆಯನ್ನು ಕೇಳಿದ್ರು, ಈ ಕೆಳಗಿನವುಗಳಲ್ಲಿ ಯಾವುದು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಸುಧಾರಿಸುವ ಯೋಜನೆ ಅಲ್ಲ? ಬೇಟಿ ಬಚಾವೋ ಬೇಟಿ ಪಡಾವೋ ಹೆಣ್ಣು ಮಕ್ಕಳ ಶಿಕ್ಷಣ ಸುಧಾರಿಸುತ್ತೆ. ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯಗಳನ್ನು ಅಗೇನ್ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಸುಧಾರಿಸುತ್ತೆ. ಲಾಡ್ಲಿ ಬೆಹನ್ ಯೋಜನೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಗರ್ಭಿಣಿ ಮಹಿಳೆಯರು ಮತ್ತು ಹೆರಿಗೆ ಆಗಿರ್ತಕ್ಕಂಥ ಮಹಿಳೆಯರು, ಬಾಣಂತಿಯರು ಏನಿದ್ದಾರೆ ಅವ್ರಿಗೆ ಮಗು ಆಗಿರೋದ್ರಿಂದ ಮಗುವಿನ ಆರೋಗ್ಯ ಮತ್ತು ತನ್ನ ಆರೋಗ್ಯವನ್ನು ಉತ್ತಮಗೊಳಿಸಿಕೊಳ್ಳಲು ಕೆಲಸಕ್ಕೆ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ 6,000 ರೂಪಾಯಿಯ ಒಂದು ಪ್ರೋತ್ಸಾಹಧನವನ್ನು ಕೊಡ್ತಕ್ಕಂಥ ಯೋಜನೆಯ ಹೊರತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿಲ್ಲ. ಹಾಗಾಗಿ ಈ ರೀತಿ ಪ್ರಶ್ನೆ ಕೇಳ್ತಾರೆ ಕೆಎದವರು, ಗಮನಿಸಿ. ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 11, ನಮ್ಮ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026 ಚಾಪ್ಟರ್ 11ನ ಮುಂದಿನ ಪ್ರಶ್ನೆ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಪ್ರಾಥಮಿಕ ಆದೇಶವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವಿವರಿಸುತ್ತದೆ? ಅವರ ಉದ್ದೇಶ, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಉದ್ದೇಶ ಏನಂದರೆ ದುರ್ಬಲ ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಮೇಲೆ ಗಮನವನ್ನು ಹರಿಸಬೇಕು. ಸೋಷಿಯಲ್ ಆ್ಯಂಡ್ ಎಕಾನಮಿಕ್ ಡೆವಲಪ್ಮೆಂಟ್ ಆಫ್ ಡಿಸ್ಅಡ್ವಾಂಟೇಜ್ಡ್ ವಿಮೆನ್. ಉದ್ಯೋಗಿನಿ ಯೋಜನೆಯನ್ನು ತರ್ತಾ ಇದೆ. ಏನಿದು ಉದ್ಯೋಗಿನಿ ಯೋಜನೆ? ಮಹಿಳೆಯರನ್ನು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿ ಸ್ವಯಂ ಉದ್ಯೋಗಿಗಳನ್ನಾಗಿಸುವುದು ಹಾಗೂ ಖಾಸಗಿ ಹಣಕಾಸು ಸಂಸ್ಥೆಗಳ ಮೂಲಕ ಸಾಲ ಪಡೆಯುವುದನ್ನು ತಪ್ಪಿಸಿ ಸರ್ಕಾರಿ ಸಂಸ್ಥೆಗಳ ಮೂಲಕ ಸಾಲವನ್ನು ನೀಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ, ಉದ್ಯೋಗಿನಿ ಯೋಜನೆ. ಅದೇ ರೀತಿಯಾಗಿ ದೇವದಾಸಿ ಪದ್ಧತಿ ಇತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ. ಮಾಜಿ ದೇವದಾಸಿಯರೇನಿದ್ದಾರೆ ಅವರಿಗೆ ಪುನರ್ವಸತಿಯನ್ನು ನಿರ್ಮಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ನಮ್ಮ ಕರ್ನಾಟಕ ಮಹಿಳಾ ಅಭಿವೃದ್ಧಿ ನಿಗಮ ತರ್ತಾ ಇದೆ. ದೇವದಾಸಿ ಒಂದು ಅನಿಷ್ಟ ಪದ್ಧತಿ ಆಗಿದೆ. ಇದನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿದೆ. ದೇವದಾಸಿ ಪುನರ್ವಸತಿ ಯೋಜನೆಯಡಿ ಮಾಜಿ ದೇವದಾಸಿ ಮಹಿಳೆಯರಿಗೆ ನೇರ ಸಹಾಯಧನವನ್ನು ನೀಡಲಾಗ್ತಾ ಇದೆ. ರಾಜ್ಯದ 15 ಜಿಲ್ಲೆಗಳಲ್ಲಿ ಯೋಜನೆಯನ್ನು ಜಾರಿಗೊಳಿಸ್ತಾ ಇದೆ. ಅವರಿಗೆ ಪಶು ಸಂಗೋಪನೆ ಮಾಡೋದಕ್ಕೆ, ಪಶುಗಳನ್ನು ಕೊಡ್ತಕ್ಕಂಥದ್ದು, ಸಣ್ಣ ಅಂಗಡಿಗಳನ್ನು ಇಟ್ಕೊಳ್ಳೋದಕ್ಕೆ, ಸ್ವಾವಲಂಬಿಗಳನ್ನಾಗಿ ಮಾಡೋದಕ್ಕೆ 30,000 ರೂಪಾಯಿಗಳ ಆರ್ಥಿಕ ಸೌಲಭ್ಯವನ್ನು ಕೊಡ್ತಾ ಇದೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ. ಮಾಜಿ ದೇವದಾಸಿಯರ ಪುನರ್ವಸತಿ ಯೋಜನೆ, ಎಕ್ಸ್ ದೇವದಾಸಿಸ್ ರಿಹಬಿಲಿಟೇಷನ್ ಸ್ಕೀಮ್ ಅಂತ ಕರಿತೀವಿ. ಚೇತನಾ ಯೋಜನೆ, ಚೇತನಾ ಸ್ಕೀಮ್, ದಮನಿತ ಮಹಿಳೆಯರು ಯಾವುದೋ ಒಂದು ಕಾರಣದಿಂದ, ಯಾವುದೋ ಒಂದು ತಪ್ಪಿನಿಂದಾಗಿ ಆ ಮಹಿಳೆಯರು ಸಮಾಜದಿಂದ ಒಂದು ರೀತಿಯಲ್ಲಿ ಬಹಿಷ್ಕರಿಸಲ್ಪಟ್ಟಿರ್ತಾರೆ. ಅಂತಹ ಮಹಿಳೆಯರು, ದಮನಿತ ಮಹಿಳೆಯರು ಏನಿದ್ದಾರೆ ಅವರು ಕೂಡ ಸಮಾಜದಲ್ಲಿ ಗೌರವಾನ್ವಿತ ಜೀವನವನ್ನು ನಡೆಸಲು ಅನುವಾಗುವಂತೆ ಅವ್ರಿಗೂ ಒಂದಷ್ಟು ಉತ್ಪನ್ನಕರ ಚಟುವಟಿಕೆಗಳಲ್ಲಿ ಕೆಲಸ ಮಾಡೋದಕ್ಕೆ ಚೇತನ ಯೋಜನೆಯಡಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ 30,000 ರೂಪಾಯಿಗಳ ಆರ್ಥಿಕ ನೆರವು, ಚೇತನ ಸ್ಕೀಮ್, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ದಮನಿತ ಮಹಿಳೆಯರು, ಒಪ್ರೆಸ್ಡ್ ವಿಮೆನ್ ಅಂತ ಕರೀತಾರೆ. ಇನ್ನೊಂದು ಧನಶ್ರೀ ಸ್ಕೀಮ್ ಅಂತ ಇದೆ. HIV ಸೋಂಕಿತ ಬಾಧಿತ ಮಹಿಳೆಯರು ಇರ್ತಾರೆ, ಅದೇ ಹೇಳ್ತೀವಲ್ಲ, ಯಾವುದೋ ಕಾರಣದಿಂದ ಅವರು HIV ತುತ್ತಾಗಿರ್ತಾರೆ. ಸಮಾಜದಲ್ಲಿ ಎಲ್ಲವೂ ಚೆನ್ನಾಗಿಲ್ಲ, ಸಾಕಷ್ಟು ಕಷ್ಟ ಇರ್ತಕ್ಕಂಥ ಮಹಿಳೆಯರು, ಜನರು ಕೂಡ ಇದ್ದಾರೆ. ಯಾವುದೋ ಕಾರಣದಿಂದ ಅವರಿಗೆ HIV ಬಾಧಿತರಾಗಿಬಿಟ್ಟಿರ್ತಾರೆ. ಮತ್ತು ಅವ್ರ ಜೀವನ ಹೇಗೆ, ಅಂಥವ್ರಿಗೂ ಕೂಡ ಯಾವುದೋ ಒಂದು ಸಣ್ಣ ಗೂಡಂಗಡಿ ಇಟ್ಕೊಂಡು ಜೀವನ ಮಾಡ್ತಕ್ಕಂಥದ್ದು, ಇನ್ನೊಂದು ಯಾವುದೋ ಆರ್ಥಿಕವಾಗಿ ಸಬಲರಾಗ್ತಕ್ಕಂಥ ಕೆಲಸದಲ್ಲಿ ನಿರತರಾಗಬೇಕನ್ನೋ ಉದ್ದೇಶಕ್ಕೆ ಅಗೇನ್ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮವು 30,000 ರೂಪಾಯಿಗಳ ಪ್ರೋತ್ಸಾಹಧನವನ್ನು ನೀಡ್ತಾ ಇದೆ HIV ಸೋಂಕಿತ ಮಹಿಳೆಯರಿಗೆ. ಧನಶ್ರೀ ಯೋಜನೆ, ಧನಶ್ರೀ. ಅದೇ ರೀತಿಯಾಗಿ ಮಾಜಿ ದೇವದಾಸಿ ಮಹಿಳೆಯರಿಗೆ ಮಾಶಾಸನವನ್ನು ಕೂಡ ಸರ್ಕಾರ ನೀಡ್ತಾ ಇದೆ. ಪ್ರತಿ ತಿಂಗಳು 2,000 ರೂಪಾಯಿಯನ್ನು ಕೊಡ್ತಾ ಇದೆ ಮಾಜಿ ದೇವದಾಸಿ ಮಹಿಳೆಯರಿಗೆ, ಅವರನ್ನು ಮುಖ್ಯವಾಹಿನಿಗೆ ತರೋದಕ್ಕಾಗಿ. ಹೀಗೆ ಸಾಕಷ್ಟು ಯೋಜನೆಗಳನ್ನು ಸರ್ಕಾರ ತರ್ತಾ ಇದೆ. ಮಾನವ ಅಭಿವೃದ್ಧಿ, ಹ್ಯೂಮನ್ ಡೆವಲಪ್ಮೆಂಟ್ ಅಂದರೆ ಬರೀ ನಾವು HDI ರ್ಯಾಂಕಿಂಗ್ ತಂದ್ರಲ್ಲ, ಎಲ್ಲ ಸ್ಕೀಮ್ಗಳನ್ನು ತಂದು ದಮನಿತ ಅಥವಾ ಸಮಾಜದಿಂದ ಒಂದು ರೀತಿಯಲ್ಲಿ ದೂರನೇ ಇರತಕ್ಕಂಥ ಮಹಿಳೆಯರನ್ನು ಮುಖ್ಯವಾಹಿನಿಗೆ ತರಬೇಕು.
ಅಂತಹ ಹಲವಾರು ಸ್ಕೀಮ್ಗಳನ್ನು ಸರ್ಕಾರ ತರ್ತಾ ಇರುತ್ತೆ ಕಾಲಕ್ಕೆ. ಅಂಥದ್ರಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ಆರ್ಥಿಕ ನೆರವು ನೀಡ್ತಕ್ಕಂಥದ್ದು, ಮಾತೃಪೂರ್ಣ ಯೋಜನೆ ಗರ್ಭಿಣಿ ಮಹಿಳೆಯರಿಗೆ ಬಿಸಿ ಬೇಯಿಸಿದ ಊಟವನ್ನು ಒದಗಿಸ್ತಕ್ಕಂಥದ್ದು, ಅಕ್ಕಾಪಡೆ ಯೋಜನೆ ಸಂಕಷ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು, ಮಹಿಳೆಯರು, ಯುವತಿಯರಿಗೆ ರಕ್ಷಣೆ ನೀಡ್ತಕ್ಕಂಥದ್ದು, ಚೇತನಾ ಯೋಜನೆ HIV ಪೀಡಿತ ಚೇತನಾ ಯೋಜನೆ ಆ್ಯಕ್ಚುಲಿ ಲೈಂಗಿಕ ಕಾರ್ಯಕರ್ತರಿಗೆ ಪುನರ್ವಸತಿ ಕಲ್ಪಿಸ್ತಕ್ಕಂಥದ್ದು, ಧನಶ್ರೀ ಯೋಜನೆ HIV ಪೀಡಿತ ಮಹಿಳೆಯರಿಗೆ ಪ್ರಯೋಜನವನ್ನು ನೀಡ್ತಕ್ಕಂಥದ್ದು. ಇಲ್ಲಿ ಎರಡನ್ನ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ. ಈ ಥರ ನಮ್ಮ ಬಜೆಟಲ್ಲಿ ನಾವು ಮಾತಾಡಿರ್ತೀವಿ, ಯೂಸ್ ಮಾಡ್ಕೊಳ್ರಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಂತ ಸಿದ್ದರಾಮಯ್ಯನವರು ತಮ್ಮ ಕೊನೆಯ ಬಜೆಟ್ 17ನೇ ಬಜೆಟಲ್ಲಿ ಹೇಳ್ತಾ ಇದ್ರು. ಏನಂತ BM ಬಶೀರ್ ಅವರ ಒಂದು ಕಾವ್ಯವನ್ನು ಅವರು ಅಲ್ಲಿ ಕೋಟ್ ಮಾಡ್ತಾ ಇದ್ರು. ಗುಲಾಬಿ ಎಂದರೆ ಅಮ್ಮನಿಗೆ ಇಷ್ಟ, ಗೊತ್ತು ಅವಳಿಗೆ ಮುಳ್ಳಲ್ಲಿ ಅರಳುವ ಕಷ್ಟ. ಗುಲಾಬಿ ಎಂದರೆ ಅಮ್ಮನಿಗೆ ತುಂಬ ಇಷ್ಟ, ಗೊತ್ತು ಅವಳಿಗೆ ಮುಳ್ಳಲ್ಲಿ ಅರಳುವ ಕಷ್ಟ. ಹಾಗೆ ಹೆಣ್ಣು ಎಂದರೆ ಎಲ್ಲರಿಗೂ ಇಷ್ಟ, ಸಮಾಜದಲ್ಲಿ ಆಕೆಯನ್ನು ಉನ್ನತೀಕರಿಸಬೇಕು, ಎಂಪವರ್ ಮಾಡಬೇಕನ್ನೋದು ಎಷ್ಟು ಕಷ್ಟ ಅಂತ. ಅದಕ್ಕೋಸ್ಕರನೇ ಸರ್ಕಾರ ಹೆಣ್ಮಕ್ಳಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ತರ್ತಾ ಇರ್ತಕ್ಕಂಥದ್ದು. ಗುಲಾಬಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಆದರೆ ಅದು ಅರಳತಕ್ಕಂಥದ್ದು ಮುಳ್ಳಿನ ಮಧ್ಯೆ. ಅದನ್ನು ಕಿತ್ಕೋಬೇಕಾದ್ರೂ ಕೂಡ ಬಹಳ ಜಾಗ್ರತೆ ಇರಬೇಕು. ಗೃಹಲಕ್ಷ್ಮಿ ಯೋಜನೆಯಡಿ ಇಲ್ಲಿವರೆಗೆ ಸಾಕಷ್ಟು ಮಹಿಳೆಯರಿಗೆ ಹಣವನ್ನು ನೀಡಿದರೆ ಈ ವರ್ಷ 28,000 ಕೋಟಿ ರೂಪಾಯಿಗಳು ಕೂಡ ಬೇಕಾಗಿದೆ ಅಂತ ನಾವು ನೋಡಿದ್ವಿ ಆಲ್ರೆಡಿ. ಮತ್ತು ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಕಷ್ಟದ ಸಂದರ್ಭದಲ್ಲಿ ತಕ್ಷಣದ ರಕ್ಷಣೆ ನೀಡುವ ಉದ್ದೇಶದಿಂದ ಅಕ್ಕಾಪಡೆಯನ್ನು ಸರ್ಕಾರ ತಂದಿದೆ. ಅದೇ ರೀತಿಯಾಗಿ ಮಾಜಿ ದೇವದಾಸಿಯರಿಗೆ, ಲಿಂಗ ಅಥವಾ ಅಲ್ಪಸಂಖ್ಯಾತಿಯರಿಗೆ ಅವ್ರಿಗೂ ಕೂಡ ಸಾಕಷ್ಟು ಯೋಜನೆಗಳನ್ನು ಸರ್ಕಾರ ತರೋದನ್ನು ನಾವು ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ. ಧನಶ್ರೀ ಯೋಜನೆ, ಸೊ ಮಾತೃಪೂರ್ಣ ಯೋಜನೆ, ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ, ಇವೆಲ್ಲವೂ ಕೂಡ ಮಹಿಳಾ ಕೇಂದ್ರಿತ ಯೋಜನೆಗಳಾಗ್ತವೆ. ಇನ್ನು ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರವು ಮಕ್ಕಳ ಆರೈಕೆ ಮತ್ತು ರಕ್ಷಣೆಗಾಗಿ ಮಿಷನ್ ವಾತ್ಸಲ್ಯ ಯೋಜನೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತಂದಿದೆ? 2022-23 ಮಿಷನ್ ವಾತ್ಸಲ್ಯ. ಮಕ್ಕಳ ಆರೈಕೆ ಮತ್ತು ರಕ್ಷಣೆಗಾಗಿ ಕೇಂದ್ರ ಸರ್ಕಾರವು 2022-23 ಸಾಲಿನಲ್ಲಿ ಮಿಷನ್ ವಾತ್ಸಲ್ಯ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯು ಸುಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಹೊಂದಿಕೊಂಡ ಅಭಿವೃದ್ಧಿ ಮತ್ತು ಮಕ್ಕಳ ರಕ್ಷಣಾ ಆದ್ಯತೆಗಳನ್ನು ಸಾಧಿಸಲು ಒಂದು ಮಾರ್ಗಸೂಚಿಯಾಗಿದೆ. ಯಾವುದೇ ಮಗು ಕೂಡ ಹಿಂದೆ ಬಿಡಬೇಡಿ ಅಂತಕ್ಕಂಥ ಉದ್ದೇಶದೊಂದಿಗೆ ಮಕ್ಕಳ ಆರೈಕೆ ಆಗಬೇಕು, ರಕ್ಷಣೆ ಆಗಬೇಕು, ಮಿಷನ್ ವಾತ್ಸಲ್ಯ. ಇದರ PDF ಕೊಟ್ಟಾಗ ಇನ್ನೂ ಸ್ವಲ್ಪ ಹೆಚ್ಚಿನ ಡೀಟೇಲ್ಸ್ಗಳನ್ನು ನೀವೇ ಓದಿ. ಓಕೆ, ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಇವಾಗ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಕಾರ್ಯಕ್ರಮಗಳನ್ನು ಕೂಡ ಸರ್ಕಾರ ತಂದಿದೆ. ಕೇಂದ್ರ ಸರ್ಕಾರ ಇದಕ್ಕೋಸ್ಕರನೇ ಒಂದು ಸೆಪರೇಟ್ ಪ್ರತ್ಯೇಕ ಇಲಾಖೆಯನ್ನು ತಂದಿದೆ ಅಂತ. ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರ ಇರಬೇಕು. ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ ಬ್ರೈಲ್ ಪುಸ್ತಕಗಳನ್ನು ಮುದ್ರಿಸುವ ಮತ್ತು ಪೂರೈಸುವ ಜವಾಬ್ದಾರಿಯನ್ನು ಹೊಂದಿರುವ ಸರ್ಕಾರಿ ಬ್ರೈಲ್ ಮುದ್ರಣಾಲಯ ಮೈಸೂರಿನಲ್ಲಿದೆ. ಅಂಧ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಒಟ್ಟು ಜನಸಂಖ್ಯೆ 6 ಕೋಟಿಯಲ್ಲಿ ಹಿರಿಯ ನಾಗರಿಕರ ಅಂದಾಜು ಎಷ್ಟಿದ್ದಾರೆ ಅಂದರೆ 47 ಲಕ್ಷ ಇದ್ದಾರೆ. ಅವ್ರಿಗೂ ಕೂಡ ಹಲವಾರು ಯೋಜನೆಗಳನ್ನು ಸರ್ಕಾರ ತರ್ತಾ ಇದೆ. ವೃದ್ಧಾಶ್ರಮ ನಡೆಸಲು ಪ್ರತಿ ಪ್ರೈವೇಟ್ ವೃದ್ಧಾಶ್ರಮಕ್ಕೆ ಒಟ್ಟು 12 ಲಕ್ಷ ರೂಪಾಯಿಗಳ ವೃದ್ಧಾಶ್ರಮಕ್ಕೆ 12 ಲಕ್ಷ ರೂಪಾಯಿಗಳ ಅನುದಾನ ಕೊಡ್ತಾ ಇದ್ದಾರೆ. ಹಿರಿಯ ನಾಗರಿಕರ ಸಹಾಯವಾಣಿ 1090. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಬರ್ತಾ ಇದೆ. ವಿಚ್ ಆರ್ ದ ಇಂಡಿಕೇಟರ್ಸ್ ಆರ್ ಯೂಸ್ಡ್ ಇನ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್? ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಯಾವ ಸೂಚಕಗಳನ್ನು ಬಳಸಲಾಗುತ್ತೆ? ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನ ಮಟ್ಟ, ಎಜುಕೇಷನ್ ಶಿಕ್ಷಣ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಜೀವಿತಾವಧಿ, ಸೋಷಿಯಲ್ ಇನ್ಇಕ್ವಾಲಿಟಿ ಸಾಮಾಜಿಕ ಅಸಮಾನತೆ. ಅಂದರೆ ಮೊದಲ 3 ಬರ್ತವೆ. ಮಾನವ ಮತ್ತು ಲಿಂಗಾಭಿವೃದ್ಧಿ, ಹ್ಯೂಮನ್ ಡೆವಲಪ್ಮೆಂಟ್ ಬಗ್ಗೆ. ಇದ್ರ ಬಗ್ಗೆ ಆಲ್ರೆಡಿ ನಾವು ಸಾಕಷ್ಟು ಬಾರಿ ಡಿಸ್ಕಷನ್ ಮಾಡಿದ್ದೀವಿ. ಮೊನ್ನೆ KSS IDC BWSSB ಎಕ್ಸಾಮಲ್ಲಿ KAದವ್ರು ಕೇಳಿದರು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಅಂತ.
ದ ಇಂಡೆಕ್ಸ್ ವ್ಯಾಲ್ಯೂ HDI ವೇರೀಸ್ ಬಿಟ್ವೀನ್ 0 and 100 ತಪ್ಪಾಗುತ್ತೆ. ಕಂಟ್ರೀಸ್ ಆರ್ ಗ್ರೂಪ್ಸ್ ಇಂಟು 4 ಕ್ಯಾಟಗರೀಸ್ ಸರಿಯಾಗುತ್ತೆ. ಸೊ ನಾವು ಕ್ಲಾಸ್ ನಂಬರ್ 1169 1170ದಲ್ಲಿ ಮಾತಾಡಿದ್ವಿ HDI ಬಗ್ಗೆ. ಅಥವಾ ನೀವು ಹೋಗಿ ಈವನ್ ಕ್ಲಾಸ್ ನಂಬರ್ 1022 KPS ಅವ್ರು ಕೇಳಿದ್ರು, ಇದ್ರ PDF ಕೊಡ್ತೀನಿ, ಜಿಯೋಮೆಟ್ರಿಕ್ ಮೀನ್ ಅಂತ ತೆಗೆದುಕೊಳ್ತಾ ಇದ್ದಾರೆ HDIಯಲ್ಲಿ. ಕ್ಲಾಸ್ ನಂಬರ್ 789 ಮಾನವ ಅಭಿವೃದ್ಧಿ ಸೂಚ್ಯಂಕ 2025 ರಿಲೀಸ್ ಆದಾಗ ಭಾರತ 130ನೇ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಿದ್ವಿ UNDP HDI. ಈ ವಿಡಿಯೋ ನೋಡಿಬಿಡಿ, ಇವೆಲ್ಲ ಕ್ವಶನ್ನು ಮತ್ತೆ ಸಾಲ್ವ್ ಮಾಡಿದ್ವಿ ಅಲ್ಲಿ, ಮತ್ತೇನು ಇಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಯಾವ್ಯಾವ ಸೂಚ್ಯಂಕ ಇದ್ದಾವೆ? 3 ಇದಾವೆ ಇಂಡೆಕ್ಸ್: ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್, ಎಜುಕೇಷನ್ ಇಂಡೆಕ್ಸು, GNI ಇಂಡೆಕ್ಸ್. ಅದೇ ಥರ 4 ಇಂಡಿಕೇಟರ್ಸ್ ಬರ್ತವೆ. ಸೊ 1 2 3 4. ಅದೇ ಥರ 3 ಡೈಮೆನ್ಷನ್ಗಳು, 3 ಆಯಾಮಗಳು ಬರ್ತವೆ: ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ ಅಂತ. ಮತ್ತು ಜಿಯೋಮೆಟ್ರಿಕ್ ಮೀನನ್ನು ಬಳಸಲಾಗುತ್ತೆ. PSI ಎಕ್ಸಾಮ್ 545 ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮದ ವರದಿ ಪ್ರಕಾರ 21-22ರಂತೆ ಮಾನವ ಅಭಿವೃದ್ಧಿ ಸೂಚ್ಯಂಕದ ಭಾರತದ ಸ್ಥಾನ ಎಷ್ಟಂದರೆ 132 ಇತ್ತು, ಇವತ್ತು 130ಕ್ಕೆ ಬಂದಿದೆ. ಮುಂದಿನ ಪ್ರಶ್ನೆ: ಕರ್ನಾಟಕ ಮಾನವ ಅಭಿವೃದ್ಧಿ ವರದಿಗಳು ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ. ಅದರಲ್ಲಿ ಫಸ್ಟು ಕರ್ನಾಟಕದಲ್ಲಿ HDI ರಿಪೋರ್ಟ್ ಬಂದಿದ್ದು 1999ರಲ್ಲಿ. ನಂತರ 2014ರಲ್ಲಿ ಏಕಕಾಲದಲ್ಲಿ 30 ಜಿಲ್ಲೆಗಳಿಗೆ ಎಲ್ಲ HDRಗಳನ್ನು ಪ್ರಕಟಿಸಿ ದೇಶದಲ್ಲೇ ಅಂತಹ ಪ್ರಕಟಣೆ ಮಾಡಿದ ಮೊದಲ ರಾಜ್ಯವಾಯಿತು ಕರ್ನಾಟಕ. 4ನೇ KSHDR ಕರ್ನಾಟಕ ಸ್ಟೇಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2022ರಲ್ಲಿ ಸುಸ್ಥಿರ ಯೋಗಕ್ಷೇಮ ಮತ್ತು SDGಗಳ ಅಂತರವನ್ನು ಕಡಿಮೆ ಮಾಡುವಂಥ ಗಮನವನ್ನು ಹರಿಸಿತು. ಕರ್ನಾಟಕ ಮಾನವ ಅಭಿವೃದ್ಧಿ ವರದಿಗಳು ಒಂದು ಅವಲೋಕನ. ಕರ್ನಾಟಕ ರಾಜ್ಯದಲ್ಲಿ ಮಾನವ ಅಭಿವೃದ್ಧಿ ವರದಿಯನ್ನು ಫಸ್ಟ್ ಟೈಮು 1999ರಲ್ಲಿ ಹೊರತರಲಾಯಿತು. 2ನೇ ವರದಿಯನ್ನು 2005ರಲ್ಲಿ ತರಲಾಯಿತು. 3ನೇ ವರದಿಯನ್ನು ಅಗೇನ್ 2015ರಲ್ಲಿ ತರಲಾಯಿತು. ಸಮಾನತೆಯಿಂದ ಕೂಡಿದ ಮಾನವ ಅಭಿವೃದ್ಧಿಯ ವೇಗ ಸಂವರ್ಧನೆ ಅಂತಕ್ಕಂಥ ಥೀಮ್ ನಡಿಯಲ್ಲಿ. 4ನೇ ವರದಿಯನ್ನು 2022ರಲ್ಲಿ ತರಲಾಯಿತು. ಸುಸ್ಥಿರ ಯೋಗಕ್ಷೇಮದ ಕಡೆಗೆ ಅಂತರವನ್ನು ಕಡಿಮೆ ಮಾಡುವುದು ಅಂತ. ಬ್ರಿಡ್ಜಿಂಗ್ ದ ಗ್ಯಾಪ್ಸ್ ಟುವರ್ಡ್ಸ್ ದ ಸಸ್ಟೈನಬಲ್ ವೆಲ್ಬೀಯಿಂಗ್ ಕರ್ನಾಟಕ ಸ್ಟೇಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2022, ದ 4th ರಿಪೋರ್ಟ್ ಆಫ್ ಕರ್ನಾಟಕ ಸ್ಟೇಟ್. ಅದರ ವರದಿ ಬಗ್ಗೆ ಕೂಡ ಇದೆ. ಸದ್ಯಕ್ಕೆ ಇಷ್ಟಂದೇ ತಿಳ್ಕೊಳ್ರಿ. ಈ ಒಂದು ವರದಿಯಲ್ಲಿ ಬೆಂಗಳೂರು ನಗರ ಮೊದಲನೇ ಸ್ಥಾನದಲ್ಲಿದೆ, 2ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ, 3 ಚಿಕ್ಕಮಗಳೂರು, 4 ಉಡುಪಿ ಇದೆ. ಇದು ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಿರ್ತಕ್ಕಂಥದ್ದು. ಇತ್ತೀಚಿನ ಒಂದು ಇಮೇಜ್ ಪ್ರಕಾರ ಉಡುಪಿ ನಂಬರ್ 1ನಲ್ಲಿದೆ, 2ನೇ ಸ್ಥಾನದಲ್ಲಿ ಬೆಂಗಳೂರು ಇದೆ ಅರ್ಬನ್, 3 ದಕ್ಷಿಣ ಕನ್ನಡ ಇದೆ, ಕೊನೆ ಸ್ಥಾನದಲ್ಲಿ ಯಾದಗಿರಿ ಜಿಲ್ಲೆ ಇದೆ, 2ನೇ ಸ್ಥಾನದಲ್ಲಿ ರಾಯಚೂರು ಜಿಲ್ಲೆ ಇದೆ. ಕೊನೆಯಿಂದ ಯಾದಗಿರಿ, ಕಲಬುರಗಿ, ರಾಯಚೂರುಗಳು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಪ್ರಕಾರ. ಇನ್ನು ಕೆಲವು ತಾಲೂಕುಗಳಂತ ಬಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಟಾಪ್ 1ನಲ್ಲಿದೆ HDR ಕರ್ನಾಟಕದಲ್ಲಿ. ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ದಕ್ಷಿಣ ಸೆಕೆಂಡ್ ಟಾಪಲ್ಲಿದೆ. ಅದೇ ಕೊನೆ ತಾಲೂಕುಗಳು ಬಂದರೆ ಯಾದಗಿರಿ ತಾಲೂಕು ಕೊನೆಯದು, ಜೇವರ್ಗಿ 2ನೇ ಸ್ಥಾನದಲ್ಲಿ, ಕೂಡ್ಲಿಗಿ 3ನೇ ಸ್ಥಾನದಲ್ಲಿ. ಇವೆಲ್ಲ ಕೇಳ್ಬೋದು, ಅದಕ್ಕೋಸ್ಕರ. ಇನ್ನು ಕರ್ನಾಟಕ ರಾಜ್ಯ ಮಾನವ ಅಭಿವೃದ್ಧಿ 2022ರ ವರದಿ ಪ್ರಕಾರ ಮಾನವ ಅಭಿವೃದ್ಧಿಯಲ್ಲಿ ಕರ್ನಾಟಕ ರಾಜ್ಯವು ಯಾವ ಶ್ರೇಣಿಯ ಕಾರ್ಯಕ್ಷಮತೆಯನ್ನು ಹೊಂದಿದೆ ಅಂದರೆ ಇಡೀ ದೇಶದಲ್ಲಿ 11ನೇ ಸ್ಥಾನದಲ್ಲಿದೆ ಕರ್ನಾಟಕ ರಾಜ್ಯ. ಆಲ್ಮೋಸ್ಟ್ 11ನೇ ಸ್ಥಾನದಲ್ಲಿದೆ. ಫಸ್ಟು ಡೆಲ್ಲಿ, 2ನೇ ಸ್ಥಾನದಲ್ಲಿ ಕೇರಳ ಇದೆ, 3 ಹಿಮಾಚಲ್ ಪ್ರದೇಶ ಇದೆ ಅಂತ, 4 ಪಂಜಾಬ್ ಇದೆ, 11 ನಮ್ಮ ಕರ್ನಾಟಕ ಇದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಮಾಂಗ್ ಮೇಜರ್ ಸ್ಟೇಟ್ಸ್ ಇನ್ ಇಂಡಿಯಾ ಫ್ರಮ್ 1999 to 2022. ಇನ್ನು ಕೊನೆಯ ಪ್ರಶ್ನೆ: ಲಿಂಗ ಅಸಮಾನತೆ ಸೂಚ್ಯಂಕ GII ಯಾವ ಸೂಚಕಗಳನ್ನು ಬಳಸುತ್ತೆ? ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸಲ್ಲಿ 1, 2, 4. ಆರೋಗ್ಯ, ಸಬಲೀಕರಣ, ಕಾರ್ಮಿಕರ ಮಾರುಕಟ್ಟೆ, ಜೀವಿತಾವಧಿ ಇಲ್ಲ. ಕರ್ನಾಟಕದಲ್ಲಿ ಲಿಂಗ ಸಂಬಂಧಿ ಅಸಮಾನತಾ ಸೂಚ್ಯಂಕ GII ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ ನೋಡಿ. ಇದರ PDF ಕೊಟ್ಟಾಗ ಇನ್ನಷ್ಟು ಮಾಹಿತಿಯನ್ನು
ನೀವೇ ನೋಡಿ ಅಂತ ಹೇಳ್ತಾ ಒಟ್ಟಾರೆಯಾಗಿ ಇದು ಕ್ಲಾಸ್ ನಂಬರ್ 1223 ಆಗಿತ್ತು ಮತ್ತು ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026 ಚಾಪ್ಟರ್ 11 ಪಾರ್ಟ್ 2 ಆಗಿತ್ತು, ಮಾನವಾಭಿವೃದ್ಧಿ ಹ್ಯೂಮನ್ ಡೆವಲಪ್ಮೆಂಟ್. ಅಲ್ಲಿಗೆ ಚಾಪ್ಟರ್ 11 ಕೂಡ ಕಂಪ್ಲೀಟ್ ಆಯಿತು. ಇನ್ನು ಚಾಪ್ಟರ್ 12 ಮತ್ತು ಚಾಪ್ಟರ್ 13 ಬ್ಯಾಲೆನ್ಸ್ ಇದೆ. ಈಗ ಈ ವಿಡಿಯೋ ಮುಗಿದ ನಂತರ ಚಾಪ್ಟರ್ 11ನ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡನ್ನೂ ಕನ್ಸಾಲ್ಟೇಟ್ ಮಾಡಿ PDF ಅನ್ನು ಕೊಡ್ತೀನಿ, ತಗೊಂಡು ನೀವು ಹೆಚ್ಚಿನ ಮಾಹಿತಿಯನ್ನು ಓದ್ಕೊಳ್ರಿ ಅಂತ ಹೇಳ್ತಾ, ಸೊ ನನ್ನ ಪ್ರಯತ್ನ ಇಷ್ಟು. ಇನ್ನಷ್ಟು ನಿಮ್ಮ ಪ್ರಯತ್ನ ಬರಬೇಕು, ಆಗ ಮಾತ್ರ ನೀವು ಎಕ್ಸಾಮಲ್ಲಿ ಹೆಚ್ಚಿನ ಸ್ಕೋರನ್ನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ